Hello everyone, this is Rohit Kumar Ha here. ನಿಮಗೆಲ್ಲರಿಗೂ ಸ್ಪರ್ಧಾ ಕರ್ನಾಟಕ ಕೋಚಿಂಗ್ ಸೆಂಟರ್ಗೆ ಪ್ರೀತಿಯ ಸ್ವಾಗತ. ಇದುವರೆಗೂ ಯಾರು ನಮ್ಮ ಸ್ಪರ್ಧಾ ಕರ್ನಾಟಕ ಕೋಚಿಂಗ್ ಸೆಂಟರ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ ಈ ದಿನ ನಾನು ಒಂದು ಹೊಸ ಸಬ್ಜೆಕ್ಟ್ ಅನ್ನ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಅದು ಎಕನಾಮಿಕ್ಸ್. ಆಸ್ ಯೂಶಲಿ ಒನ್ ಆಫ್ ಮೈ ಫೇವರೇಟ್ ಸಬ್ಜೆಕ್ಟ್. ಈ ದಿನ ನಾನು 2017ರಲ್ಲಿ ಅಂದ್ರೆ 2017ರಲ್ಲಿ KS ಎಕ್ಸಾಮ್ ಅಲ್ಲಿ, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಎಕ್ಸಾಮಿನೇಷನ್ಸ್ ಸರ್ವಿಸಸ್ ಅಲ್ಲಿ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂತಹ ಅರ್ಥಶಾಸ್ತ್ರ ಕ್ವಶನ್ಸ್ಗಳನ್ನ, ಅರ್ಥಶಾಸ್ತ್ರ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ನಾನು ಈ ದಿನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈ ಒಂದು KS ಎಕ್ಸಾಮ್ ಪದವಿ ಮಟ್ಟದಲ್ಲಿ ಇರೋದ್ರಿಂದ ತುಂಬಾನೇ ಸೂಕ್ಷ್ಮವಾಗಿ ನೀವು ಅರ್ಥಶಾಸ್ತ್ರ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ, ವಿಷಯಕ್ಕೆ ಸಂಬಂಧಪಟ್ಟಂತೆ ಅವಲೋಕನ ಮಾಡಬೇಕಾಗುತ್ತೆ. ಸೊ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದು ನಮ್ಮ ಸಬ್ಸ್ಕ್ರೈಬ್ ಚಾನಲ್. ಸಿ ದ ಫಸ್ಟ್ ಒನ್ ಕ್ವಶನ್ ಹಿಯರ್, ಜನನಿ ಸುರಕ್ಷಾ ಯೋಜನಾ. ನೋಡಿ, ಜನನಿ ಸುರಕ್ಷಾ ಯೋಜನೆಗೆ ಸಂಬಂಧಿಸಿದಂತೆ ಈ ಹೇಳಿಕೆಗಳನ್ನು ಗಮನಿಸಿ ಅಂತ ಇದೆ. ಸಿ ದ ಇಂಗ್ಲಿಷ್ ವರ್ಷನ್ ಆಫ್ ದಿಸ್ ಕ್ವಶನ್. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ಜನನಿ ಸುರಕ್ಷಾ ಯೋಜನಾ. ರೈಟ್, ಆಪ್ಷನ್ ಈ ತರ ಇದೆ. ಇದನ್ನು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ನಿಯೋಗದ ಭಾಗವಾಗಿ NRLM ನ ಭಾಗವಾಗಿ ಪ್ರಾರಂಭಿಸಲಾಯಿತು ಅಂತ ಒಂದು ಫಸ್ಟ್ ಆಪ್ಷನ್ ಇದೆ. ಎರಡನೇ ಆಪ್ಷನ್ ಅನ್ನ ನೋಡಿ. ಇದರ ಉದ್ದೇಶವು ತಾಯಿಯರ ಮತ್ತು ನವಜಾತ ಶಿಶುವಿನ ಆರೋಗ್ಯವನ್ನು ಸಾಂಸ್ಥಿಕ ಹೆರಿಗೆಗಳ ಅವಕಾಶದಿಂದ ಸುಧಾರಿಸ್ತಕ್ಕಂಥದ್ದನ್ನ ಎರಡನೇ ಆಪ್ಷನ್ ಅನ್ನ ಇಟ್ಟಿದ್ದಾರೆ. ಸೊ ಥರ್ಡ್ ಆಪ್ಷನ್ ಅನ್ನ ನೋಡೋದಾದ್ರೆ ಇಲ್ಲಿ ಏನದು ಥರ್ಡ್ ಆಪ್ಷನ್ ಅನ್ನ ನೋಡೋದಾದ್ರೆ ಇಲ್ಲಿ ಇದು ಕೇಂದ್ರದಿಂದ ಪ್ರಾಯೋಜಿತವಾಗಿರ್ತಕ್ಕಂತಹ ಸೆಂಟ್ರಲ್ ಸೆಕ್ಟರಲ್ ಸ್ಕೀಮ್ ಅಂತ ಕರಿತೀವಿ. ಕೇಂದ್ರದಿಂದ ಪ್ರಾಯೋಜಿತವಾಗಿರ್ತಕ್ಕಂಥ ಯೋಜನೆ ಅಂತ ಇದೆ. ನೋಡಿ, ಇಲ್ಲಿ ಈ ಮೂರು ಆಪ್ಷನ್ಸ್ ಗಳಲ್ಲಿ ಸರಿಯಾದ ಆಪ್ಷನ್ ಯಾವುದು ಅನ್ನೋದನ್ನ ನೋಡ್ಬೇಕಾಗತ್ತೆ. ಸಿ ಫಸ್ಟ್ ಒನ್ ಹಿಯರ್ A and B, ಸೆಕೆಂಡ್ ಒನ್ A and C, and ಥರ್ಡ್ ಒನ್ B and C, and ಫೋರ್ತ್ ಒನ್ A and B. ರೈಟ್. ಸೊ ಇದರಲ್ಲಿ ಸರಿಯಾದ ಆಪ್ಷನ್ ಅನ್ನ ನೋಡಿ. ಫಸ್ಟ್ ಒನ್, ಇದು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ನಿಯೋಗದ ಭಾಗವಾಗಿ ಅಂತ ಇದೆ. ನೋಡಿ, ಇಲ್ಲಿ ಗ್ರಾಮೀಣ ಜೀವನೋಪಾಯ ಅಂತ ಇದೆ. ಸೊ ಆಸ್ ದ ನೇಮ್ ಇಂಡಿಕೇಟ್ಸ್, ರೂರಲ್ ಲಿವ್ಲಿಹುಡ್ ಮಿಷನ್, ನ್ಯಾಷನಲ್ ರೂರಲ್ ಲಿವ್ಲಿಹುಡ್ ಮಿಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಇದು ಏನಾಗುತ್ತೆ, ಸಹಜವಾಗಿ ತಪ್ಪಾಗುತ್ತೆ. ಸೊ ನೋಡಿ, ಈ ತರ ಟ್ರಿಕ್ಸ್ ಅನ್ನ ಯೂಸ್ ಮಾಡಿಬಿಟ್ಟು ನೀವು KS ಪ್ರಿಲಿಮ್ಸ್ ಅನ್ನ ನೀವು ಕ್ರ್ಯಾಕ್ ಮಾಡಬೇಕಾಗತ್ತೆ. ನೋಡಿ, ಸೆಕೆಂಡ್ ಆಪ್ಷನ್ ಅನ್ನ ನೋಡಿ, ಒನ್ ಬೈ ಒನ್ ಅಸೆಸ್ ಮಾಡ್ತಾ ಹೋಗೋಣ. ಇಲ್ಲಿ ಮದರ್ಸ್ ಅಂಡ್ ಇನ್ಫ್ಯಾಂಟ್ ಚಿಲ್ಡ್ರನ್ ಅಂತ ಇದೆ. ರೈಟ್, ತಾಯಿಯರ ಮತ್ತು ನವಜಾತ ಶಿಶುವಿನ ಆರೋಗ್ಯವನ್ನು ಅಂತ ಇದೆ. ನೋಡಿ, ಇಲ್ಲಿ ಆಸ್ ದ ನೇಮ್ ಇಂಡಿಕೇಟ್ಸ್ ಜನನಿ ಸುರಕ್ಷಾ ಯೋಜನಾ. ಸೊ ಇದು ಜನನಿ ಸುರಕ್ಷಾ ಯೋಜನಾ ಅಂದ ತಕ್ಷಣ ಇದು ಪ್ಯೂರ್ಲಿ ರಿಲೇಟೆಡ್ ಟು ಹ್ಯೂಮನ್ ಎಂಪವರ್ಮೆಂಟ್ ಕಾನ್ಸೆಪ್ಟ್, ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯೋಜನೆ ಆಗಿರೋದ್ರಿಂದ ಸೊ ಇದು ತಾಯಿಯರ ಮತ್ತು ನವಜಾತ ಶಿಶುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯೋಜನೆ ಆಗಿದೆ. ಒಂದು ರೈಟ್, ಇದು ಕೇಂದ್ರದಿಂದ ಅಂದ್ರೆ ಸೆಂಟ್ರಲಿ 100% ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿದೆ ಅಂತೇಳಿ ಥರ್ಡ್ ಸ್ಟೇಟ್ಮೆಂಟ್ ಇದೆ. ಸೊ ಇಲ್ಲಿ ಫಸ್ಟ್ ಒನ್ ಅಬ್ಸಲ್ಯೂಟ್ಲಿ ಏನಾಗಿದೆ, ರಾಂಗ್ ಆಗಿದೆ. ಸೆಕೆಂಡ್ ಒನ್ ಸರಿಯಾಗಿದೆ ಅಂಡ್ ಥರ್ಡ್ ಒನ್ ಏನಾಗಿದೆ, ಸರಿಯಾಗಿದೆ. ಸೊ ಹೆನ್ಸ್ ದ ಆಪ್ಷನ್ ಹಿಯರ್ ಈಸ್ B and C. ರೈಟ್. ಸೊ ಪ್ರತಿ ವರ್ಷ ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಸೊ ದಯವಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಇಂದ ಯಾವ್ದಾದ್ರು ವುಮೆನ್ ರಿಲೇಟೆಡ್ ಸ್ಕೀಮ್ಸ್ಗಳು ಏನಾದ್ರು ಇತ್ತು ಅಂದ್ರೆ, ಯೋಜನೆಗಳು ಏನಾದ್ರು ಇತ್ತು ಅಂದ್ರೆ ನಾವು ದಯವಿಟ್ಟು ನೋಟ್ ಡೌನ್ ಮಾಡ್ಕೊಬೇಕಾಗತ್ತೆ, ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ರೈಟ್. ಸೊ ಇನ್ ಅಡಿಷನ್ ಟು ದಿಸ್ ಕ್ವಶನ್, ಲೆಟ್ಸ್ ಸಿ ದ ಒನ್ ಬೈ ಒನ್ ಇನ್ಫಾರ್ಮೇಶನ್ ಅಬೌಟ್ ದಿಸ್ ಜನನಿ ಸುರಕ್ಷಾ ಯೋಜನಾ. ಏನಿದೆ ಜನನಿ ಸುರಕ್ಷಾ ಯೋಜನೆ ಅನ್ನೋದನ್ನ ಹೇಳೋದಾದ್ರೆ, ಆಸ್ ದ ನೇಮ್ ಇಂಡಿಕೇಟ್ಸ್, ಮಹಿಳೆಯರಿಗೆ ಸುರಕ್ಷಿತವಾಗಿರ್ತಕ್ಕಂತಹ ಮಾತೃತ್ವವನ್ನು ಖಾತರಿಪಡಿಸಬೇಕು ಅನ್ನೋದು ಈ ಯೋಜನೆಯ ಒಂದು ಮುಖ್ಯ ಉದ್ದೇಶ. ರೈಟ್. ನಾವೇನಂತ ಕರಿತೀವಿ, ಮ್ಯಾಟರ್ನಿಟಿ ಅಂತ ಕರಿತೀವಿ. ರೈಟ್. ಏನಂತ ಕರಿತೀವಿ, ಮ್ಯಾಟರ್ನಿಟಿ ಅಂತ ಕರಿತೀವಿ. ಮಾತೃತ್ವವನ್ನು ಖಾತ್ರಿಗೊಳಿಸುತ್ತದೆ, ಅಶ್ಯೂರ್ ಮಾಡುತ್ತೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಅನ್ನ ನೋಡಿ. ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಮಿಷನ್ ನ ಅಡಿಯಲ್ಲಿ ಈ ಯೋಜನೆ ಕಾರ್ಯನಿರ್ವಹಿಸುತ್ತದೆ. ರೈಟ್. ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್, ಅಲ್ಲೇನಿದೆ ನ್ಯಾಷನಲ್ ರೂರಲ್ ಲಿವ್ಲಿಹುಡ್ ಮಿಷನ್ ಅಂತ ಇತ್ತು, ಇಲ್ಲಿ ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್ ಅಂತ ಇದೆ. ಈ ತರ ಟ್ರಿಕ್ಸ್ಗಳು KPSC ಅಲ್ಲಿ ತುಂಬಾ ಪ್ಲೇ ಮಾಡ್ತಾರೆ. ರೈಟ್. ಇಲ್ಲಿ ಕೆಲವೊಂದು ಮೇನ್ಸ್ಗೆ ಇಂಪಾರ್ಟೆಂಟ್ ಆಗುವಂತ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದೀನಿ ನಿಮಗೆ. ನೋಡಿ, ಮಾತೃ ಮತ್ತು ಶಿಶು ಮರಣ ದರವನ್ನು ಕಡಿಮೆ ಮಾಡಲು ಈ ಯೋಜನೆ ಶ್ರಮಿಸುತ್ತದೆ. ರೈಟ್. ಫಸ್ಟ್ ಸ್ಟೇಟ್ಮೆಂಟ್, ಈ ಯೋಜನೆಯನ್ನು ಕಡಿಮೆ ಸಾಮರ್ಥ್ಯ ಹೊಂದಿದ ರಾಜ್ಯಗಳಲ್ಲಿ ಜಾರಿಗೊಳಿಸಲಾಗಿದೆ. ಲೋ ಪರ್ಫಾರ್ಮಿಂಗ್ ಸ್ಟೇಟ್ಸ್ ಅಂತ ಕರಿತೀವಿ.
ಲೋ ಪರ್ಫಾರ್ಮಿಂಗ್ ಸ್ಟೇಟ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕಡಿಮೆ ಸಾಮರ್ಥ್ಯ ಹೊಂದಿದ ರಾಜ್ಯಗಳಲ್ಲಿ ನಾವು ಈ ಜನನಿ ಸುರಕ್ಷಾ ಯೋಜನೆಯನ್ನ ಪರಿಮಾಣಾತ್ಮಕವಾಗಿ ಎಫೆಕ್ಟಿವ್ ಆಗಿ ನಾವು ಏನ್ ಮಾಡ್ತೀವಿ? ಇಂಟ್ರೊಡ್ಯೂಸ್ ಮಾಡ್ತಾ ಇದ್ವಿ. ಸಿ ದ ಲೇಟೆಸ್ಟ್ ಇನ್ಫಾರ್ಮೇಶನ್ ಅಬೌಟ್ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೈಟ್. ಮಾತೃ ಮರಣ ದರಕ್ಕೆ ಸಂಬಂಧಪಟ್ಟಂತೆ ಏನಿದು ಮಾತೃ ಮರಣ ದರ ಅಂದ್ರೆ ಇಲ್ಲಿ ವೆರೈಟಿ ಕೈಂಡ್ಸ್ ಆಫ್ ಡೆಫಿನೇಷನ್ಸ್ಗಳು ಬರುತ್ತೆ. ನಾವು ಒಂದು ಸಿಂಪಲ್ ಡೆಫಿನೇಷನ್ ತರ ಹೋಗೋಣ. ನೋಡಿ, 1,00,000 ಮಹಿಳೆಯರಲ್ಲಿ ಅವರು ಅವ್ರ ಮಕ್ಕಳಿಗೆ ತನ್ನ ಮಕ್ಕಳಿಗೆ ಜನ್ಮ ನೀಡುವಂತಹ ಸಂದರ್ಭದಲ್ಲಿ ಸಾವಾಗ್ತಾರಲ್ಲ, ಹಸು ನೀಗ್ತಾರಲ್ಲ, ಆ ಪ್ರಮಾಣವನ್ನು ನಾವೇನಂತ ಕರಿತೀವಿ? ಮ್ಯಾಟರ್ನಲ್ ಮಾರ್ಟಾಲಿಟಿ ರೇಟ್ ಅಂತ ಕರಿತೀವಿ. ರೈಟ್ ಹಿಯರ್, ಆಸ್ ಪರ್ ದ 2020 ಸರ್ವೆ, the rate of maternal mortality rate is 29.848 for 1000 ಅಂತ ಇದೆ. Right, just like that 2019 ಅಲ್ಲಿ ಎಷ್ಟಿದೆ infant mortality rate? First of all, infant mortality rate ಅಂದ್ರೆ ಏನು? 1,000 ಮಕ್ಕಳು, ನವಜಾತ ಶಿಶುಗಳು ತಮ್ಮ ಮೊದಲನೇ ಬರ್ತ್ಡೇಯನ್ನ, ಮೊದಲನೇ ಹುಟ್ಟಿದ ಹಬ್ಬವನ್ನ ಆಚರಿಸಿದರೆ ಏನಾಗ್ತದೆ? ಅಂದ್ರೆ ಹಸು ನೀಗ್ತಾರಲ್ಲ, ಆ ಒಂದು ದರವನ್ನ, ಆ ಒಂದು ರೇಟ್ ಅನ್ನ ನಾವೇನಂತ ಕರಿತೀವಿ? ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಅಂತ ಕರಿತೀವಿ. ಸೊ ನಮಗೆಲ್ಲ ಗೊತ್ತಿದೆ ಇದರ ಸ್ಕೇಲ್ ಏನಾಗ್ತದೆ? ಡಿಫ್ರೆಂಟ್ ಆಗ್ತಾ ಹೋಗ್ತದೆ. ರೈಟ್, ಶಿಶು ಮರಣ ದರ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಎಷ್ಟಿದೆ ಇಲ್ಲಿ? 30.924 per 1000 ಅಂತ ಇದೆ. ರೈಟ್, ಜಸ್ಟ್ ಲೈಕ್ ದಟ್. ನೆಕ್ಸ್ಟ್ ಒನ್ is 2020. As per the 2020, another important concept is that is ಫಲವಂತಿಕೆ ದರ, ಫರ್ಟಿಲಿಟಿ ರೇಟ್ ಅಂತ ಕರಿತೀವಿ. ಸೊ ಪ್ರತಿಯೊಂದು ಮಹಿಳೆಯ ತನ್ನ ಮಗುವಾಗುವಂತಹ, ಅಂದ್ರೆ ಮಕ್ಕಳನ್ನು ಪಡೆಯುವಂತಹ ಒಂದು ಪ್ರಮಾಣವನ್ನ ನಾವೇನಂತ ಕರಿತೀವಿ? ಫರ್ಟಿಲಿಟಿ ರೇಟ್ ಅಂತ ಕರಿತೀವಿ. ಫರ್ಟಿಲಿಟಿ ರೇಟ್ ರೈಟ್ 2.200 ಅಂದ್ರೆ 2.2 ಅಂದ್ರೆ 2.2 ಹುಟ್ಟುಗಳು ಒಂದು ಮಹಿಳೆಗೆ. ಭಾರತದಲ್ಲಿ 2020 ಪ್ರಕಾರ ಎಷ್ಟು ಫರ್ಟಿಲಿಟಿ ರೇಟ್ ಇದೆ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. 2.2% ಅಂತ ಹೇಳ್ಬೋದು. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ಅಬೌಟ್ ಜನನಿ ಸುರಕ್ಷಾ ಯೋಜನಾ. ವುಮನ್ ಎಂಪವರ್ಮೆಂಟ್ ಅಂತಕ್ಕಂಥದ್ದು ತುಂಬಾನೇ ಇಂಪಾರ್ಟೆಂಟು. ಇಲ್ಲಿ ಮಹಾತ್ಮ ಗಾಂಧೀಜಿ ಅವರ ಒಂದು ಕೂಟನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಸೊ ದ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ದ ನೇಷನ್ ಕೆನಾಟ್ ಬಿ ಪಾಸಿಬಲ್ ವಿತೌಟ್ ದ ಕಾಂಟ್ರಿಬ್ಯೂಷನ್ ಆಫ್ ವುಮೆನ್ ಅಂತ ಇದೆ. ರೈಟ್, ಮಹಿಳೆಯರ ಕಾಂಟ್ರಿಬ್ಯೂಷನ್ ಇಲ್ಲದೆ ನಮ್ಮ ಆರ್ಥಿಕ ಬೆಳವಣಿಗೆ ಆಗಿರಲಿ ಅಥವಾ ಆರ್ಥಿಕ ಅಭಿವೃದ್ಧಿ ಆಗಿರಲಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಮಹಾತ್ಮ ಗಾಂಧೀಜಿ ಅವರು ಹೇಳ್ತಾರೆ. ರೈಟ್, ಸೊ ಕ್ವಿಕ್ಲಿ ಗೋ ಥ್ರೂ ದ ನೆಕ್ಸ್ಟ್ ಒನ್. ಇನ್ನೊಂದು ಕಾನ್ಸೆಪ್ಟ್ ಅನ್ನ ನೋಡೋಣ. ಇಲ್ಲಿ ರಾಷ್ಟ್ರೀಯ ಮಾತೃತ್ವ ಲಾಭ ಯೋಜನೆ ಅಂತ ಇದೆ. ನ್ಯಾಷನಲ್ ಮೆಟರ್ನಲ್ ಬೆನಿಫಿಟ್ ಸ್ಕೀಮ್ ಅಂತ ಇದೆ. ರೈಟ್, ಏನಿದು? ಆಸ್ ದ ನೇಮ್ ಇಂಡಿಕೇಟ್ಸ್, ಮ್ಯಾಟರ್ನಲ್ ಬೆನಿಫಿಟ್ ಸ್ಕೀಮ್ ಅಂದ್ರೆ ಪ್ರತಿ ಒಂದು ಮಹಿಳೆಯರಿಗೆ ತಾನು ಮಗುವನ್ನ ಜನ್ಮ ನೀಡುವಂತಹ ಸಂದರ್ಭದಲ್ಲಿ ಸರ್ಕಾರದ ಮೂಲಕ ಈ ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಅಂತ ಕರಿತೀವಿ. ರೈಟ್, ಈ ಇನ್ಸ್ಟಿಟ್ಯೂಷನಲ್ ಡೆಲಿವರಿಯ ಮೂಲಕ ಮಹಿಳೆಯರಿಗೆ ಪೋಷಣಾಯುಕ್ತವಾಗಿರ್ತಕ್ಕಂತಹ ಆರೋಗ್ಯವನ್ನ ನಿರ್ಮಾಣ ಮಾಡ್ತಕ್ಕಂತಹ ಒಂದು ಸ್ಕೀಮ್ ಯಾವುದು ಅಂದ್ರೆ ರಾಷ್ಟ್ರೀಯ ಮಾತೃತ್ವ ಲಾಭ ಯೋಜನಾ. ತುಂಬಾನೇ ಇಂಪಾರ್ಟೆಂಟ್. ಇದನ್ನ ಮಾಡಿಫೈ ಮಾಡ್ಬಿಟ್ಟು ಏನ್ ಮಾಡಿದ್ದಾರೆ? ಜನನಿ ಸುರಕ್ಷಾ ಯೋಜನಾ ಅನ್ನೋ ಒಂದು ಸ್ಕೀಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ರೈಟ್, ಇಲ್ಲಿ 500 rupees ಪರ್ ವುಮೆನ್ಗೆ ನೀಡಲಾಗ್ತದೆ. 500 rupees ಫಾರ್ ವುಮೆನ್ಗೆ ನೀಡಲಾಗ್ತದೆ. ಯಾವ್ದ್ರ ಮೂಲಕ? ರಾಷ್ಟ್ರೀಯ ಮಾತೃತ್ವ ಲಾಭ ಯೋಜನಾ ಮೂಲಕ. ಇದನ್ನ ರಿವೈಸ್ಡ್ ಮಾಡಿಬಿಟ್ಟು ಏನ್ ಮಾಡಿದ್ದಾರೆ? ಜನನಿ ಸುರಕ್ಷಾ ಯೋಜನಾ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇಲ್ಲಿ BPL ಅಂದ್ರೆ ನೋಡಿ, ಇಲ್ಲಿ ಪೀಪಲ್ ಅಲ್ಲಿ 2 ಟೈಪ್ಸ್ ಆಫ್ ಪೀಪಲ್ಸ್ ಗಳು ಇರುತ್ತೆ. ಅದು ಎಬೋವ್ ಪಾವರ್ಟಿ ಲೈನ್ ಅಂಡ್ ಬಿಲೋ ಪಾವರ್ಟಿ ಲೈನ್ ಅಂತ ಏನಂತ ಕರಿತೀವಿ? ಎಬೋವ್ ಪಾವರ್ಟಿ ಲೈನ್ ಅಂಡ್ ಬಿಲೋ ಪಾವರ್ಟಿ ಲೈನ್. ಸೊ ಆ ಎಬೋವ್ ಪಾವರ್ಟಿ ಲೈನ್ ಮತ್ತು ಬಿಲೋ ಪಾವರ್ಟಿ ಲೈನ್ ಅಲ್ಲಿ ಬರ್ತಕ್ಕಂತಹ, ಸ್ಪೆಷಲಿ ಬಿಲೋ ಪಾವರ್ಟಿ ಲೈನ್ ಅಲ್ಲಿ ಬರ್ತಕ್ಕಂತಹ ಮಹಿಳೆಯರನ್ನ ಆಯ್ಕೆ ಮಾಡಿಬಿಟ್ಟು ಅವರಿಗೆ ಸಂಪೂರ್ಣ ಪ್ರಮಾಣವಾಗಿ ಕೇಂದ್ರ ಸರ್ಕಾರದಿಂದ ಒಂದು ಫಲಾನುಭವಿಯನ್ನ ನೀಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಜನನಿ ಸುರಕ್ಷಾ ಯೋಜನೆಯನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಪ್ಯೂರ್ಲಿ ರಿಲೇಟೆಡ್ ಟು ವುಮೆನ್ ಎಂಪವರ್ಮೆಂಟ್ ಕಾನ್ಸೆಪ್ಟ್. ರೈಟ್, ಸೊ ಹಿಯರ್ ಪ್ರತಿ ವರ್ಷ 56,000 ಗರ್ಭಿಣಿ ಮಹಿಳೆಯರು ಮತ್ತು 13 ಲಕ್ಷ ಶಿಶುಗಳು 1 ವರ್ಷದೊಳಗೆ ಸಾವನ್ನಪ್ಪುತ್ತಿದ್ದಾರೆ. ತುಂಬಾನೇ ಇಂಪಾರ್ಟೆಂಟ್. ಈ ಒಂದು ಫ್ಯಾಕ್ಟ್ ಅನ್ನ ನೀವು ಏನ್ ಮಾಡ್ಬೋದು? ಎಸ್ಸೆ ಅಲ್ಲಿ ಯೂಸ್ ಮಾಡ್ಕೊಬಹುದು. ಅದಕ್ಕೋಸ್ಕರ ಇದನ್ನ ಕೋಟ್ ಮಾಡ್ಕೊಂಡಿದ್ದೀನಿ. ಸಿ ನೆಕ್ಸ್ಟ್ ಒನ್, quickly go through the next one. Right, very important concept and a very diversified concept. Right, Karnataka Panchayat Raj
ಕಾಯ್ದೆ 1993. ರೈಟ್, ಕರ್ನಾಟಕ ಪಂಚಾಯತ್ ಕಾಯ್ದೆ 1993 ಅಸ್ತಿತ್ವಕ್ಕೆ ಬಂದಂತಹ ದಿನ ಅಂತ ಕೇಳ್ತಿದ್ದಾರೆ. ರೈಟ್, ದ ಪಂಚಾಯತ್ ರಾಜ್ ಆಕ್ಟ್ 1993 ಕರ್ನಾಟಕ ಕೇಮ್ ಇನ್ ಟು ಫೋರ್ಸ್ ಇನ್ 30 May 1993. ಆಪ್ಷನ್ ಈ ತರ ಇದೆ: 30 April 1993, 10th May 1993, 10th April 1993 ಅಂತ ಇದೆ. ಸೊ ಇದರಲ್ಲಿ ಆಪ್ಷನ್ ಯಾವುದು ಅನ್ನೋದನ್ನ ನೋಡೋಣ. ಆಪ್ಷನ್ಸ್ ರೈಟ್ ಆನ್ಸರ್ ಯಾವುದು ಅನ್ನೋದನ್ನ ನೋಡೋಣ. ಫಸ್ಟ್ ಆಫ್ ಆಲ್ ರೈಟ್ ಆನ್ಸರ್ ನೋಡೋದಕ್ಕಿಂತ ಮುಂಚೆ ಈ ಪಂಚಾಯತ್ ರಾಜ್ ಅನ್ನೋದನ್ನ ಫಸ್ಟ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲು ಸ್ಥಳೀಯ ಸರ್ಕಾರಗಳು ಅಂತ ಇದೆ. ರೈಟ್, ಈ ಸ್ಥಳೀಯ ಸರ್ಕಾರಗಳು ಅನ್ನೋದು ತುಂಬಾ ಡೈವರ್ಸಿಫೈಡ್ ಕಾನ್ಸೆಪ್ಟ್. ರೈಟ್, ಲೋಕಲ್ ಗವರ್ನಮೆಂಟ್ ಅಂತ ಕರಿತೀವಿ, ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಅಂತ ಕರಿತೀವಿ. ಭಾರತದಲ್ಲಿ ಸ್ಥಳೀಯ ಸರ್ಕಾರಗಳನ್ನ ನಾವು ಪಂಚಾಯತ್ ರಾಜ್ ವ್ಯವಸ್ಥೆಗಳ ಮೂಲಕ ನಾವು ಕಾಣ್ತೀವಿ. ರೈಟ್, ಸೊ ಈ ಪಂಚಾಯತ್ ರಾಜ್ ವ್ಯವಸ್ಥೆ ಅಂತಕ್ಕಂಥದ್ದು ತುಂಬಾನೇ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ಭಾರತದ ದೇಶದ ನಿರ್ಮಾಣದಲ್ಲಿ, ರಾಷ್ಟ್ರದ ನಿರ್ಮಾಣದಲ್ಲಿ ಪ್ರಜೆಗಳ ಸಹಭಾಗಿತ್ವ ಹೆಚ್ಚಾಗಬೇಕು ಅನ್ನೋ ದೃಷ್ಟಿಗೋಸ್ಕರ 1952ರಲ್ಲಿ ಸಮುದಾಯ ಅಭಿವೃದ್ಧಿ ಯೋಜನೆಯನ್ನು ಇಂಟ್ರೊಡ್ಯೂಸ್ ಮಾಡುತ್ತೆ ಕೇಂದ್ರ ಸರ್ಕಾರ. ಕಮ್ಯುನಿಟಿ ಡೆವಲಪ್ಮೆಂಟ್ ಸ್ಕೀಮ್ ಅಂತ ಕರಿತೀವಿ. ಅದೇ ರೀತಿ 1953ರಲ್ಲಿ ನ್ಯಾಷನಲ್ ಎಕ್ಸ್ಟೆನ್ಷನ್ ಸರ್ವಿಸ್ ಅನ್ನೋ ಒಂದು ಸ್ಕೀಮ್ ಅನ್ನ ಇಂಟ್ರೊಡ್ಯೂಸ್ ಮಾಡುತ್ತೆ, ರಾಷ್ಟ್ರೀಯ ವಿಸ್ತರಣಾ ಸೇವೆ ಅಂತ ಕರಿತೀವಿ. ಸೊ ಇವೆರಡಕ್ಕೂ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡೋದಕ್ಕೆ ರೂರಲ್ ಲೆವೆಲ್ ಅಲ್ಲಿ ಒಂದು ಸ್ಕೀಮ್ ಅನ್ನ ಇಂಟ್ರೊಡ್ಯೂಸ್, ಒಂದು ಪ್ರಬಲವಾಗಿರ್ತಕ್ಕಂತಹ ಅಸಿಸ್ಟೆನ್ಸ್ ಅನ್ನ ಕೊಡೋದಕ್ಕೆ, ಸಹಕಾರವನ್ನು ಕೊಡೋದಕ್ಕೆ ಬಲವಂತ್ ರಾಯ್ ಮೆಹ್ತಾ ಅವರನ್ನ 1957ರಲ್ಲಿ ನೇಮಿಸ್ಬಿಟ್ಟು ಒಂದು ಸಮಿತಿಯನ್ನು ನೇಮಕ ಮಾಡ್ತಾರೆ. ಸೊ ಅದಕ್ಕೆ ಬಲವಂತ್ ರಾಯ್ ಮೆಹ್ತಾ ಅವರು ಏನಾಗಿರ್ತಾರೆ, ಅಧ್ಯಕ್ಷರಾಗಿರ್ತಾರೆ. ಸೊ ಬಲವಂತ್ ರಾಯ್ ಮೆಹ್ತಾ ಅವರು ಏನ್ ಮಾಡ್ತಾರೆ, ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂತಹ ಒಂದು ಕಾನ್ಸೆಪ್ಟ್ ಅನ್ನ ಕೊಡ್ತಾರೆ. ದಟ್ ಈಸ್ ಕೇಮ್ ಟು ಬಿ ಕಾಲ್ಡ್ ಆಸ್ ಡೆಮೋಕ್ರೆಟಿಕ್ ಡಿಸೆಂಟ್ರಲೈಸೇಷನ್. ಡೆಮೋಕ್ರೆಟಿಕ್ ಡಿಸೆಂಟ್ರಲೈಸೇಷನ್ ಅಂತ ಕರಿತೀವಿ. ಅಂದ್ರೆ ಡಿ, ಪ್ರಜಾಪ್ರಭುತ್ವ ವಿಕೇಂದ್ರೀಕರಣ. ಪ್ರಜಾಪ್ರಭುತ್ವ ವಿಕೇಂದ್ರೀಕರಣ. ಪ್ರಜಾಪ್ರಭುತ್ವ ಅನ್ನೋದು ಕೇಂದ್ರದಲ್ಲಿ ಮಾತ್ರ ಕೇಂದ್ರೀಕೃತವಾಗಬಾರ್ದು, ಅದು ಗ್ರಾಮೀಣ ಪ್ರದೇಶದಲ್ಲಿ ಏನಾಗಬೇಕು, ವಿಕೇಂದ್ರೀಕರಣ ಆಗಬೇಕು, ಡಿಸೆಂಟ್ರಲೈಸ್ಡ್ ಆಗಬೇಕು. ಪ್ರತಿಯೊಬ್ಬರಿಗೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಭಾಗಿಯಾಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಯಾರು ಕೊಡ್ತಾರೆ, ಬಲವಂತ್ ರಾಯ್ ಮೆಹ್ತಾ ಅವರು 1957ರಲ್ಲಿ ಕೊಡ್ತಾರೆ. ರೈಟ್, ಸೊ ಇದೊಂದು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್. ಇವರ ಒಂದು ಸಮಿತಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವರ ಒಂದು ಸಮಿತಿಯ ಪ್ರಕಾರ ಏನ್ ಮಾಡುತ್ತೆ, ದೇಶದ ಹಲವಾರು ರಾಷ್ಟ್ರಗಳಲ್ಲಿ, ಹಲವಾರು ರಾಜ್ಯಗಳಲ್ಲಿ ಈ ಪಂಚಾಯತ್ ರಾಜನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಇವರು ಪಂಚಾಯತ್ ರಾಜ್ನ ಇಂಟ್ರೊಡ್ಯೂಸ್ ಮಾಡೋದ್ರ ಜೊತೆಗೆ 3 ಟೈರ್ ಸಿಸ್ಟಮ್ ಅನ್ನ ಏನ್ ಮಾಡ್ತಾರೆ, ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಇದ್ರ ಬಗ್ಗೆ ಮತ್ತೆ ನೆಕ್ಸ್ಟ್ ಸ್ಲೈಡ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇಷ್ಟು ಗಿವನ್ ಇನ್ಫಾರ್ಮೇಶನ್ ಆಗಿರೋದ್ರಿಂದ ನೋಡಿ ಆನ್ಸರ್ ಅನ್ನ ನೋಡೋಣ. ಇಲ್ಲಿ ಆನ್ಸರ್ ಯಾವ್ದಿದೆ, ಅಸ್ತಿತ್ವಕ್ಕೆ ಬಂದ ದಿನಾಂಕ 10ನೇ ಮೇ 1993 ಅಂತ ಇದೆ. 10th May 1993 ಅಂತ ಇದೆ. ನೋಡಿ, ಫಸ್ಟ್ ಕಾನ್ಸೆಪ್ಟ್ ಇಸ್ ಡೆಮೋಕ್ರೆಟಿಕ್ ಡಿಸೆಂಟ್ರಲೈಸೇಷನ್, ಅಂದ್ರೆ ಪ್ರಜಾಪ್ರಭುತ್ವ ವಿಕೇಂದ್ರೀಕರಣ, ಗ್ರಾಮೀಣ ಸ್ಥಳೀಯ ಸರ್ಕಾರಗಳು. ಇದ್ರ ಬಗ್ಗೆ ಆಗಲೇ ಡಿಸ್ಕಸ್ ಮಾಡಿದ್ವಿ. ಸೊ ಇಲ್ಲಿ ಮೇನ್ ಗ್ರಾಮೀಣ ಸ್ಥಳೀಯ ಸರ್ಕಾರ ರಾಜ್ಯ ಪಟ್ಟಿಯಲ್ಲಿ ಬರೋದ್ರಿಂದ, ಸೊ ವಿ ಕ್ಯಾನ್ ಸಿ ದ ಲಿಸ್ಟ್ ಇನ್ ಮೇಜರ್ಲಿ 3 ಟೈಪ್ಸ್, ರೈಟ್, ಬಟ್ ಅಫಿಷಿಯಲಿ ಎಷ್ಟಿದೆ, 4 ಟೈಪ್ಸ್ ಇದೆ. ಒಂದು ಸೆಂಟ್ರಲ್ ಲಿಸ್ಟು, ಇನ್ನೊಂದು ಸ್ಟೇಟ್ ಲಿಸ್ಟು, ಇನ್ನೊಂದು ಕಂಕರೆಂಟ್ ಲಿಸ್ಟು, ಲಾಸ್ಟ್ ಒನ್ ಇಸ್ ರೆಸಿಡಿಯಲ್ ಲಿಸ್ಟ್ ಅಂತ ಇದೆ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತ ಪಟ್ಟಿ ಮತ್ತು ರೆಸಿಡಿಯಲ್ ಪಟ್ಟಿ ಅಂತ 4 ಪಟ್ಟಿಗಳಿದಾವೆ. ತುಂಬಾನೇ ಇಂಪಾರ್ಟೆಂಟ್. ಇಲ್ಲಿ ರಾಜ್ಯ ಪಟ್ಟಿ ಅಂತ ಇರೋದ್ರಿಂದ ಸೆಂಟ್ರಲ್ ಗೌರ್ಮೆಂಟ್ಗೆ ಅಥಾರಿಟಿ ಇರೋದಿಲ್ಲ. ರೈಟ್, ಇಲ್ಲಿ ಏನಾಗುತ್ತೆ, ಸ್ಟೇಟ್ ಗೌರ್ಮೆಂಟ್ಗೆ ಕಂಪ್ಲೀಟ್ ಅಥಾರಿಟಿ ಇರುತ್ತೆ. ಅದಕ್ಕೋಸ್ಕರ ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಂತೆ ತಮಗೆ ಬೇಕಾದಂತ ಅಧಿನಿಯಮಗಳನ್ನು ಶಾಸನ ಸಭೆಗಳ ಮೂಲಕ ಏನ್ ಮಾಡುತ್ತೆ, ನಿಯಮಗಳ ಮೂಲಕ, ಶಾಸನಗಳ ಮೂಲಕ ಏನ್ ಮಾಡುತ್ತೆ, ಇಂಪ್ಲಿಮೆಂಟ್ ಮಾಡ್ಕೊಳ್ಳುತ್ತೆ. ರೈಟ್, ಇಲ್ಲಿ 73ನೇ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆ 1997 ಅಂತ ಇದೆ. ಪಂಚಾಯತ್ ರಾಜ್ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ಮೊಟ್ಟ ಮೊದಲನೇ ಸಾರಿ ಅಂದ್ರೆ ಸಂವಿಧಾನ ಜಾರಿಗೆ ಬಂದಂತ ಸಂದರ್ಭದಲ್ಲಿ ಸಂವಿಧಾನದಲ್ಲಿರ್ತಕ್ಕಂತಹ 40ನೇ ವಿಧಿಗೆ ಕೇವಲ ಸೀಮಿತವಾಗಿರುತ್ತೆ. ರೈಟ್, ಇದು 40ನೇ ವಿಧಿ ಎಲ್ಲಿ ಬರುತ್ತೆ, DPSP ಅಲ್ಲಿ ಬರುತ್ತೆ. ರೈಟ್, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಕರಿತೀವಿ. ಸೊ ಈ 40ನೇ ವಿಧಿಯಲ್ಲಿ ಮಾತ್ರ ನಾವು ಈ ಪಂಚಾಯತ್ಗೆ ಸಂಬಂಧಪಟ್ಟಂತಹ ಪ್ರಸ್ತಾಪವನ್ನ ನೋಡ್ತೀವಿ. ಬಟ್ ಅದಕ್ಕೆ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಸ್ಥಾನಮಾನವನ್ನ ನೀಡಿರ್ತಕ್ಕಂತಹ ತಿದ್ದುಪಡಿ ಯಾವುದು ಅಂತ ಕೇಳಿದ್ರೆ 73ನೇ ತಿದ್ದುಪಡಿ ಕಾಯ್ದೆ 1992 ಅಂತ ಹೇಳ್ಬೇಕಾಗುತ್ತೆ. ಸೊ ಈ ತಿದ್ದುಪಡಿ ಕಾಯ್ದೆಯನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಇಷ್ಟು
ತಿದ್ದುಪಡಿಗಳು, ಇಷ್ಟು ಸಮಿತಿಗಳು ನೇಮಕವಾಯಿತು. ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಬಲವಂತರಾಯ ಮೆಹ್ತಾ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಈ ಪ್ರಜಾಪ್ರಭುತ್ವ ವಿಕೇಂದ್ರೀಕರಣ ಅಂತ ಏನ್ ಕರಿತೀವಿ, ಡೆಮೋಕ್ರೆಟಿಕ್ ಡಿಸೆಂಟ್ರಲೈಸೇಷನ್ ಅಂತ ಏನ್ ಕರಿತೀವಿ, ಆ ಒಂದು ಪದವನ್ನ, ಆ ಒಂದು ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದವರು ಬಲವಂತರಾಯ ಮೆಹ್ತಾ. ಅದಕ್ಕೋಸ್ಕರ ಇವರಿಗೆ ಏನಂತ ಕರಿತೀವಿ, ಪಂಚಾಯತ್ ರಾಜ್ ವ್ಯವಸ್ಥೆಯ ಪಿತಾಮಹ ಅಂತ ಕರಿತೀವಿ. 1957ರಲ್ಲಿ ಕೊಡ್ತಾರೆ. ಅಶೋಕ್ ಮೆಹ್ತಾ ಸಮಿತಿ 1977 ಅಂತ ಇದೆ, ರೈಟ್. 1977 ಅಲ್ಲಿ ಏನ್ ಮಾಡುತ್ತೆ, ಅಶೋಕ್ ಮೆಹ್ತಾ ಅವರು ಈ ಜನತಾ ಪಾರ್ಟಿ ಅವ್ರು ಇರುವಂತಹ, ಈ ಜನತಾ ಸರ್ಕಾರ ಇರತಕ್ಕಂಥ ಸಂದರ್ಭದಲ್ಲಿ ಈ ಅಶೋಕ್ ಮೆಹ್ತಾ ಅವರ ಸಮಿತಿಯ ಅಧ್ಯಕ್ಷತೆಯನ್ನು ಮಾಡ್ತಾರೆ, ಸಮಿತಿಯನ್ನು ರಚನೆ ಮಾಡ್ತಾರೆ. ಈ ಅಶೋಕ್ ಮೆಹ್ತಾ ಅವರು 3 ಟೈರ್ಸ್ ಬದಲಾಗಿ ಏನಾಗುತ್ತೆ, 2 ಟೈರ್ಸ್ ಅನ್ನ ಇಟ್ಕೊಳ್ಳಿ, 3 ಟೈರ್ಸ್ ಬದಲಾಗಿ 2 ಟೈರ್ಸ್ ಅನ್ನು ಇಟ್ಕೊಳ್ಳಿ. ಡಿಸ್ಟಿಕ್ ಲೆವೆಲ್ ಅಲ್ಲಿ ಜಿಲ್ಲಾ ಪಂಚಾಯತ್ ಇಟ್ಕೊಳ್ಳಿ, ಗ್ರಾಮ ಮಟ್ಟದಲ್ಲಿ ಮಂಡಲ್ ಪಂಚಾಯಿತಿಯನ್ನು ಇಟ್ಕೊಳ್ಳಿ ಅಂತ 2 ರೀತಿಯಾಗಿರ್ತಕ್ಕಂಥ ಶಿಫಾರಸುಗಳನ್ನ ಕೊಡ್ತಾರೆ. ಯಾರು, ಅಶೋಕ್ ಮೆಹ್ತಾ. ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ 132 ಶಿಫಾರಸುಗಳನ್ನ ಕೊಡ್ತಾರೆ. ಬಟ್ ಇದು ಕೂಡ ಏನಾಗೋದಿಲ್ಲ, ಅಪ್ಲೈ ಆಗೋದಿಲ್ಲ. ಅದರ ಜೊತೆಗೆ LM ಸಿಂಘ್ವಿ ಸಮಿತಿ ಅಂತ 1986 ಅಲ್ಲಿ ರಾಜೀವ್ ಗಾಂಧಿ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಅಪಾಯಿಂಟ್ ಮಾಡ್ತಾರೆ. LM ಸಿಂಘ್ವಿ ಅವರ ಅಧ್ಯಕ್ಷತೆಯಲ್ಲಿ ಇವರು ಏನ್ ಮಾಡ್ತಾರೆ ಅಂದ್ರೆ, ಪ್ರಜಾಪ್ರಭುತ್ವ ಮತ್ತು ಅಭಿವೃದ್ಧಿಗಾಗಿ ಪಂಚಾಯತ್ ರಾಜ್ ವ್ಯವಸ್ಥೆಗಳ ಪುನಶ್ಚೇತನ ಅಂತ ಕರಿತೀವಿ. ಸೊ ಇಂಗ್ಲಿಷ್ ಅಲ್ಲಿ ನೋಡ್ಕೊಳ್ಳೋದಾದ್ರೆ ಇಲ್ಲಿ ರಿವಿಟಲೈಸಿಂಗ್ ಆಫ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಫಾರ್ ಡೆಮೋಕ್ರಸಿ ಅಂಡ್ ಡೆವಲಪ್ಮೆಂಟ್ ಅಂತ ಕರಿತೀವಿ, ಡೆಮೋಕ್ರಸಿ ಅಂಡ್ ಡೆವಲಪ್ಮೆಂಟ್. ಸೊ ಈ ರೀತಿಯಾಗಿರ್ತಕ್ಕಂಥ ಸಮಿತಿಗೆ LM ಸಿಂಘ್ವಿ ಅವರ ಅಧ್ಯಕ್ಷತೆಯನ್ನು ಕೊಟ್ಬಿಟ್ಟು 1986ರಲ್ಲಿ ಅಪಾಯಿಂಟ್ ಮಾಡ್ಕೊಳ್ತಾರೆ. ಬಟ್ ಇವರು ಕೂಡ ತುಂಬಾ ಪ್ರಮುಖವಾಗಿರ್ತಕ್ಕಂಥ ಶಿಫಾರಸುಗಳನ್ನ ಕೊಡ್ತಾರೆ. ಇವರು ಸಂವಿಧಾನಾತ್ಮಕ ಸ್ಥಾನಮಾನವನ್ನ ಕೊಡಬೇಕು, ಚುನಾವಣೆಗಳು ನಿಯತಕಾಲಿಕವಾಗಿ ಸ್ವಾಯತ್ತವಾಗಿ ನಡಿಬೇಕು ಅನ್ನೋ ಒಂದು ಕೆಲವೊಂದು ಇನ್ಫಾರ್ಮೇಶನ್ಸ್ ಗಳನ್ನ, ಸಮಿತಿಗಳನ್ನ ಕೊಡ್ತಾರೆ, ಶಿಫಾರಸುಗಳನ್ನ ಕೊಡ್ತಾರೆ, ಎಫೆಕ್ಟಿವ್ ಆಗಿರುತ್ತೆ. ಕೊನೆಯದಾಗಿ PV ನರಸಿಂಹರಾವ್ ಸರ್ಕಾರ 1991ರಲ್ಲಿ ಈ ಒಂದು ಕಾಯ್ದೆಯನ್ನ ಲೋಕಸಭೆಯಲ್ಲಿ ಇಡ್ತಾರೆ. ಸೊ ಇಡೋದ್ರ ಮೂಲಕ ಫೈನಲ್ ಆಗಿ ಅಲ್ಟಿಮೇಟ್ ಆಗಿ ಏನಾಗುತ್ತೆ, ಏಪ್ರಿಲ್ 1993 ಅಲ್ಲಿ ರಾಷ್ಟ್ರಪತಿ ಅವರು ಏನ್ ಮಾಡ್ತಾರೆ, ಸೈನ್ ಮಾಡ್ತಾರೆ. ಸೊ ಈ ಮೂಲಕ 72ನೇ ಸಂವಿಧಾನಾತ್ಮಕ ತಿದ್ದುಪಡಿ ಕಾಯ್ದೆ 1992 ಆಗಿ ಇಂಟ್ರೊಡ್ಯೂಸ್ ಆಗುತ್ತೆ. ತುಂಬಾನೇ ಇಂಪಾರ್ಟೆಂಟ್. ಇದು ಅಸ್ತಿತ್ವಕ್ಕೆ ಬಂದು ಯಾವ ರಾಷ್ಟ್ರಗಳಲ್ಲಿ ಮೊದಲು ಸೈನ್ ಆಗ್ತು ಅದನ್ನ ನೋಡ್ಕೊಬೇಕಾಗತ್ತೆ. ಸೊ ಈ ತಿದ್ದುಪಡಿ ಕಾಯ್ದೆಯು 24 ಏಪ್ರಿಲ್ 1993ರಲ್ಲಿ ಜಾರಿಗೆ ಬಂತು ಅಂತ ಇದೆ, ರೈಟ್. 73ನೇ ಸಂವಿಧಾನಕ ತಿದ್ದುಪಡಿ ಮೂಲಕ 9ನೇ ಭಾಗ, ಆಮೇಲೆ 11ನೇ ಅನುಸೂಚಿ ಮತ್ತು 243ರಿಂದ 243 ವಿಧಿಗಳವರೆಗೆ ಸಂವಿಧಾನದ ಒಂದು ಪುಸ್ತಕದಲ್ಲಿ ತನ್ನ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಹೇಳ್ತಾ ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೋಗೋಣ. ಕ್ವಿಕ್ಲಿ ಗೋ ಥ್ರೂ ದ ನೆಕ್ಸ್ಟ್ ಒನ್. ಹಣದುಬ್ಬರ ಬೆಳೀತದ ಸೂಕ್ತವಾದ ವರ್ಣನೆ ಈ ಕೆಳಗಿನವುಗಳಲ್ಲಿ ಯಾವುದಾಗಿದೆ ಅಂತ ಇದೆ ನೋಡಿ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ಆನ್ ಅಪ್ರೋಪ್ರಿಯೇಟ್ ಡಿಸ್ಕ್ರಿಪ್ಷನ್ ಆಫ್ ಡಿಫ್ಲೇಷನ್ ಅಂತ ಇದೆ. ಪ್ಲೀಸ್ ವೆರಿ ವೆರಿ ಕೇರ್ಫುಲ್ ಹಿಯರ್. ಹಣದುಬ್ಬರ ಬೆಳೀತ ಅಂತ ಇದೆ, ಡಿಫ್ಲೇಷನ್ ಅಂತ ಇದೆ, ನಾಟ್ ಇನ್ಫ್ಲೇಷನ್, ರೈಟ್. ವಿಶ್ವದ ಇತರೆ ರಾಷ್ಟ್ರಗಳಿಗೆ, ವಿಶ್ವದೇ ಜನಪ್ರಿಯ ಕರೆನ್ಸಿಗಳ ವಿರುದ್ಧವಾಗಿ ಒಂದು ಕರೆನ್ಸಿ ಮೌಲ್ಯದಲ್ಲಿ ಅಕಸ್ಮಾತ್ ಏನಾಗ್ತದೆ, ಕುಸಿತ ಉಂಟಾಗ್ತದೆ. ಒಂದು, ಕೆಲವು ಗಣನೀಯ ಕಾಲಾವಧಿಯವರೆಗೆ ಆರ್ಥಿಕತೆಯಲ್ಲಿನ ಒಂದು ಸ್ಥಿರ ಹಿಂಜರಿತವಾಗ್ತಕ್ಕಂಥದ್ದು. 2, ಸರಕು ಮತ್ತು ಸೇವೆಗಳ ಸಾಮಾನ್ಯ ಬೆಲೆಯ ಮಟ್ಟದಲ್ಲಿ ಸ್ಥಿರ ಕುಸಿತ ಉಂಟಾಗುವುದು, ರೈಟ್. ಅದೇ ತರ ನೆಕ್ಸ್ಟ್ ಒನ್, ಒಂದು ನಿಗದಿತ ಕಾಲಾವಧಿಯಲ್ಲಿ ಹಣದುಬ್ಬರ ದರದಲ್ಲಿ ಕುಸಿತ ಉಂಟಾಗುವುದು. ಈ ತರ ಆಪ್ಷನ್ಸ್ ಗಳಿದಾವೆ ಇಲ್ಲಿ. ವೆರಿ ಕೇರ್ಫುಲ್, ದೇ ಆರ್ ಆಸ್ಕಿಂಗ್ ಅಬೌಟ್ ಡಿಫ್ಲೇಷನ್, ರೈಟ್. Quickly go through the inflation concept. First one is they are mentioning inflation. ಇದನ್ನು ನಾವು ಹಣದುಬ್ಬರ ಅಂತ ಕರಿತೀವಿ, ಅಸಿಪ್ರಸರಣ ಅಂತ ಕರಿತೀವಿ. ಸೊ ಒನ್ ಬೈ ಒನ್ ಡಿಸ್ಕಸ್ ಮಾಡ್ಕೊಳ್ಳೋಣ. ಹಣದುಬ್ಬರ ಅಂದ್ರೆ ಏನು, ಇನ್ಫ್ಲೇಷನ್ ಅಂದ್ರೆ ಏನು ನೋಡಿ. ಸರಕು ಮತ್ತು ಸೇವೆಗಳ ಬೆಲೆಗಳು ನಿರಂತರವಾಗಿ ಹೆಚ್ಚಳವಾಗ್ತಕ್ಕಂಥ ಒಂದು ಪರಿಸ್ಥಿತಿಯನ್ನ, ಅದರ ಜೊತೆಗೆ ಹಣದ ಮೌಲ್ಯ ಏನಾಗ್ತದೆ, ಕಡಿಮೆ ಆಗ್ತದೆ. ಹಣದ ಮೌಲ್ಯ ಏನಾಗುತ್ತೆ, ಕಡಿಮೆ ಆಗುತ್ತೆ ಅಂತ ಒಂದು ಸ್ಥಿತಿಯನ್ನು ನಾವೇನಂತ ಕರಿತೀವಿ, ಹಣದುಬ್ಬರ ಅಂತ ಕರಿತೀವಿ. ಲೆಟ್ ಮಿ ಥಿಂಕ್ ದಟ್ ದಿಸ್ ಇಸ್ ಅ ಡೈರಿ ಮಿಲ್ಕ್ ಚಾಕ್ಲೇಟ್, ರೈಟ್. ಇದು ಒಂದು ಡೈರಿ ಮಿಲ್ಕ್ ಚಾಕ್ಲೇಟ್ ಅಂತ ತಿಳ್ಕೊಳ್ಳಿ. ಸೊ ಈ ವರ್ಷ 2020ರಲ್ಲಿ ಇದರ ಬೆಲೆ ಎಷ್ಟಿದೆ, 2020ರಲ್ಲಿ ಈ ಒಂದು ಡೈರಿ ಮಿಲ್ಕ್ ನ ಚಾಕ್ಲೇಟ್ ನ ಬೆಲೆ ಎಷ್ಟಿದೆ, 10 ರೂಪಾಯಿ ಇದೆ ಅಂತ ತಿಳ್ಕೊಳ್ಳಿ. 2021ರಲ್ಲಿ ಈ ಡೈರಿ ಮಿಲ್ಕ್ ನ ಚಾಕ್ಲೇಟ್ ನ ಬೆಲೆ ಎಷ್ಟಾಗಿರುತ್ತೆ, 20 ರೂಪಾಯಿ ಆಗಿರುತ್ತೆ. ಡೋಂಟ್ ಬಿ ಕನ್ಫ್ಯೂಸ್ ಹಿಯರ್. 2020 ಈ ವರ್ಷ ಇದರ ಬೆಲೆ ಎಷ್ಟು, 10 ರೂಪಾಯಿ. 2021ಕ್ಕೆ ಇದರ ಬೆಲೆ ಏನಾಗ್ತದೆ, 20 ರೂಪಾಯಿ ಆಗ್ತದೆ. ಸೊ ಅವಾಗ ಏನಾಗುತ್ತೆ, ಹಣದ ಮೌಲ್ಯ ಕಡಿಮೆ ಆಗ್ತದೆ, ವಸ್ತುವಿನ ಮೌಲ್ಯ ಏನಾಗ್ತದೆ, ಜಾಸ್ತಿ ಆಗ್ತದೆ. ಸೊ ವಸ್ತುವಿನ ಅಂದ್ರೆ ಸರಕು ಮತ್ತು ಸೇವೆಗಳ ಬೆಲೆಗಳು ನಿರಂತರವಾಗಿ ಏನಾಗ್ತದೆ, ಹೆಚ್ಚಳವಾಗ್ತದೆ. ಅದರ ಜೊತೆಗೆ ಹಣದ ಮೌಲ್ಯ ಏನಾಗುತ್ತೆ, ಸನ್ನಿವೇಶ, ಹಣದ ಮೌಲ್ಯ ಏನಾಗುತ್ತೆ, ವ್ಯಾಲ್ಯೂ ಆಫ್ ಮನಿ ವಿಲ್ ಡಿಕ್ರೀಸಿಂಗ್,
ರೈಟ್. ಈ ರೀತಿಯಾಗಿರ್ತಕ್ಕಂಥ ಸಿಚುಯೇಷನ್ ಅನ್ನ ನಾವೇನಂತ ಕರಿತೀವಿ, ಇನ್ಫ್ಲೇಷನ್ ಅಂತ ಕರಿತೀವಿ. ಲೆಟ್ ಮಿ ಕ್ಲಿಯರ್ ದಿಸ್ ಪಾಯಿಂಟ್, ಇನ್ಫ್ಲೇಷನ್, ರೈಟ್. ಸೊ ಸಿ ದ ನೆಕ್ಸ್ಟ್ ಸೆಕೆಂಡ್ ಒನ್ ಇಯರ್, ಡಿಫ್ಲೇಷನ್, ಹಣದುಬ್ಬರ ಬಿಡಿತ ಅಥವಾ ಹಣಪ್ರಸರಣ ಅಂತ ಕರಿತೀವಿ. ಅಲ್ಲಿ ಅತಿ ಪ್ರಸರಣ ಅಂತ ಕರೆದ್ವಿ, ಇಲ್ಲಿ ಹಣಪ್ರಸರಣ ಅಂತ ಕರೆದ್ವಿ. ಇಲ್ಲೇನಿದೆ, ಸರಕು ಮತ್ತು ಸೇವೆಗಳ ಬೆಲೆಗಳು ನಿರಂತರವಾಗಿ ಕಡಿಮೆ ಆಗ್ತಕ್ಕಂಥದ್ದು, ಹಣದ ಮೌಲ್ಯ ಏನಾಗುತ್ತೆ ನಿರಂತರವಾಗಿ ಹೆಚ್ಚಳವಾಗತಕ್ಕಂಥ ಸನ್ನಿವೇಶವನ್ನ ನಾವೇನಂತ ಕರಿತೀವಿ, ಹಣಪ್ರಸರಣ ಅಂತ ಕರಿತೀವಿ. ರೈಟ್. ಇಲ್ಲೂ ಕೂಡ ಒಂದು ಡೈರಿ ಮಿಲ್ಕ್ ಚಾಕ್ಲೇಟ್ ಅನ್ನ ಎಕ್ಸಾಂಪಲ್ ಆಗಿ ತಗೊಳ್ಳಿ. ಈ ವರ್ಷ ಇದರ ಬೆಲೆ ಅಂದ್ರೆ ಈ ಒಂದು ಡೈರಿ ಮಿಲ್ಕ್ ನ ಚಾಕ್ಲೇಟ್ ನ ಬೆಲೆ ಎಷ್ಟಿದೆ, 10 ರೂಪಾಯಿಗೆ ಒಂದು ಡೈರಿ ಮಿಲ್ಕ್ ಬರ್ತಿದೆ ಅಂತ ತಿಳ್ಕೊಳ್ಳಿ. 2021ರಲ್ಲಿ ಈ ಡೈರಿ ಮಿಲ್ಕ್ ನ ಬೆಲೆ ಎಷ್ಟಾಗುತ್ತೆ, ಇದೇ 10 ರೂಪಾಯಿಗೆ 2 ಡೈರಿ ಮಿಲ್ಕ್ ಚಾಕ್ಲೇಟ್ಸ್ಗಳು ಬರುತ್ತೆ. ಸೊ ಇಲ್ಲೇನಾಗುತ್ತೆ, ವ್ಯಾಲ್ಯೂ ಆಫ್ ದ ಗೂಡ್ಸ್ ಅಂಡ್ ಸರ್ವಿಸಸ್ ಏನಾಗ್ತಿದೆ, ಕಂಟಿನ್ಯೂಸ್ಲಿ ಡಿಕ್ರೀಸಿಂಗ್, ರೈಟ್, ಕಡಿಮೆ ಆಗ್ತಾ ಬರ್ತಿದೆ. ದ ವ್ಯಾಲ್ಯೂ ಆಫ್ ಮನಿ ವಿಲ್ ಕೀಪ್ ಗೋಯಿಂಗ್ ರೈಸಿಂಗ್, ರೈಟ್. ಈ ರೀತಿಯಾಗಿರ್ತಕ್ಕಂಥ ಎಕನಾಮಿಕ್ಸ್ ಅಲ್ಲಿ 2 ಇಂಪಾರ್ಟೆಂಟ್ ಮೇಜರ್ ಕಾನ್ಸೆಪ್ಟ್ಗಳು ಬರ್ತವೆ, ಒಂದು ಇನ್ಫ್ಲೇಷನ್, ಒಂದು ಡಿಫ್ಲೇಷನ್, ರೈಟ್. ಸೊ ಈ ಇನ್ಫ್ಲೇಷನ್ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್ ಹೇಳ್ತೀನಿ ನಿಮ್ಗೆ. ಇಲ್ಲಿ PW ಫಿಲಿಪ್ಸ್ ಕರ್ವ್ ಅಂತ ಬರುತ್ತೆ. ಫಿಲಿಪ್ಸ್ ಕರ್ವ್ಸ್ ಅವರು, PW ಫಿಲಿಪ್ಸ್ ಅನ್ನೋರು 1950ರಲ್ಲಿ ಒಂದು ಕರ್ವ್ ಅನ್ನ ಕಂಡುಹಿಡಿತಾರೆ. ಸೊ ಇಟ್ ಈಸ್ ಹ್ಯಾವಿಂಗ್ ದ ಕ್ಲೋಸ್ ರಿಲೇಶನ್ಶಿಪ್ ಬಿಟ್ವೀನ್ ಇನ್ಫ್ಲೇಷನ್ ಅಂಡ್ ಅನ್ಎಂಪ್ಲಾಯ್ಮೆಂಟ್, ರೈಟ್. ಇನ್ಫ್ಲೇಷನ್ ಮತ್ತೆ ಅನ್ಎಂಪ್ಲಾಯ್ಮೆಂಟ್ ಗೆ ಸಂಬಂಧಪಟ್ಟಂತೆ ಈ ಫಿಲಿಪ್ಸ್ ಕರ್ವ್ ಇದೆ. ಸೊ ಇನ್ಫ್ಲೇಷನ್ ಯಾವಾಗ ಜಾಸ್ತಿ ಆಗುತ್ತೋ ಆ ಟೈಮಲ್ಲಿ ಏನಾಗುತ್ತೆ, ಅನ್ಎಂಪ್ಲಾಯ್ಮೆಂಟ್ ಗೆಟ್ ರೆಡ್ಯೂಸಿಂಗ್, ರೈಟ್. ಅನ್ಎಂಪ್ಲಾಯ್ಮೆಂಟ್ ಗೆಟ್ ರೆಡ್ಯೂಸಿಂಗ್ ಅಂದ್ರೆ ನಿರುದ್ಯೋಗ ದರ ಕಡಿಮೆ ಆಗ್ತಿದೆ ಅಂದ್ರೆ ಏನಲ್ಲಿ ಸೂಚಕ, ಉದ್ಯೋಗ ದರ ಇದೆ ಅಂತ ಅರ್ಥ. ನೋಡಿ, ಇನ್ಫ್ಲೇಷನ್ ಜಾಸ್ತಿ ಆಗ್ತಿದಂಗೆ ಉದ್ಯೋಗ ದರ ಇರುತ್ತೆ. ಅದೇ ತರ ಇನ್ಫ್ಲೇಷನ್ ಕಡಿಮೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ವಿಲ್ ಕೀಪ್ ಗೋಯಿಂಗ್ ಇನ್ಕ್ರೀಸಿಂಗ್, ರೈಟ್. ಆ ಸಂದರ್ಭದಲ್ಲಿ ಏನಾಗುತ್ತೆ, ಎಂಪ್ಲಾಯ್ಮೆಂಟ್ ರೇಟ್ ಕೀಪ್ ಡಿಕ್ರೀಸಿಂಗ್. ಸೊ ಈ ತರ ವಿದ್ಯಮಾನವನ್ನ ನೀವು ನೆನ್ಪಿಟ್ಕೊಬೇಕಾಗತ್ತೆ, ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಿಲಿಪ್ಸ್ ಕರ್ವ್ ಬಗ್ಗೆ, ರೈಟ್. ಈ ಹಣದುಬ್ಬರದ ಇರ್ತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ, ಕ್ರೆಡಿಟ್ ದ ಗೀವರ್ ಅಂಡ್ ಡೆಬಿಟ್ ದ ರಿಸೀವರ್ ಅಂತ ಫೇಮಸ್ ಒಂದು ಲಾ ಇದೆ ಅಕೌಂಟೆನ್ಸಿ, ರೈಟ್. ಕ್ರೆಡಿಟ್ ದ ಗೀವರ್, ಡೆಬಿಟ್ ದ ರಿಸೀವರ್. ಕ್ರೆಡಿಟ್ ಅನ್ನೋನು ಕೊಡೋನು. ಸೊ ಒಂದು ವೇಳೆ 100 ರೂಪಾಯಿ ಕ್ರೆಡಿಟ್ ಅನ್ನ ನಾವು ಯಾವುದೋ ಒಬ್ಬ ಎ ಪರ್ಸನ್ ಇಂದ ತಗೊಂಡಿದೀವಿ, ರೈಟ್. ಬಿ ಪರ್ಸನ್ 100 ರೂಪಾಯಿ ಇಸ್ಕೊಂಡಿದ್ದಾನೆ. ಈ ಸಂದರ್ಭದಲ್ಲಿ ಅಂದ್ರೆ ಇನ್ಫ್ಲೇಷನ್ ಇರ್ತಕ್ಕಂತಹ ಸಂದರ್ಭದಲ್ಲಿ ಎ ಅನ್ನೋ ವ್ಯಕ್ತಿ ಬಿ ಅನ್ನೋ ವ್ಯಕ್ತಿಗೆ ಹಣವನ್ನ ಕೊಟ್ಟಾಗ ಎ ಅನ್ನೋ ವ್ಯಕ್ತಿಗೆ ಏನಾಗುತ್ತೆ, ಲಾಸ್ ಆಗುತ್ತೆ, ಬಿ ಅನ್ನೋ ವ್ಯಕ್ತಿಗೆ ಲಾಭ ಆಗುತ್ತೆ. ಯಾವ ಸಂದರ್ಭದಲ್ಲಿ, ಹಣದುಬ್ಬರದ ಸಂದರ್ಭದಲ್ಲಿ. ಸಾಲಿಗನು ಸಾಲಗಾರನಿಗೆ, ರೈಟ್, ಸಾಲಗಾರನಿಗೆ ಹಣವನ್ನು ನೀಡಿದಂತಹ ಸಂದರ್ಭದಲ್ಲಿ ಇವನಿಗೆ ನಷ್ಟವಾಗುತ್ತೆ, ಇವನಿಗೆ ಏನಾಗುತ್ತೆ, ಲಾಭವಾಗುತ್ತೆ. ಇದು ಯಾವಾಗ, ಇನ್ಫ್ಲೇಷನ್ ಅಲ್ಲಿ ಇನ್ಫ್ಲೇಷನ್ ಅಂತ ಸಂದರ್ಭದಲ್ಲಿ. ತುಂಬಾನೇ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಸೊ ಡಿಫ್ಲೇಷನ್ ಇರತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ, ಕ್ರೆಡಿಟರು ಡೆಟರ್ಗೆ ಏನಾದ್ರು ಕೊಟ್ಟಾಗ, ಹಣವನ್ನ ಕೊಟ್ಟಾಗ ಸಂದರ್ಭದಲ್ಲಿ ಕ್ರೆಡಿಟರ್ಗೆ ಏನಾಗುತ್ತೆ, ಲಾಭ ಆಗುತ್ತೆ, ಡೆಟರ್ಗೆ ಏನಾಗುತ್ತೆ, ನಷ್ಟ ಆಗುತ್ತೆ. ಈ ರೀತಿಯಾಗಿರ್ತಕ್ಕಂಥ ವಿದ್ಯಮಾನವನ್ನ ನೆನ್ಪಿಟ್ಕೊಬೇಕಾಗುತ್ತೆ, ರೈಟ್. ಅನದರ್ ಕಾನ್ಸೆಪ್ಟ್ ಈಸ್ ಇನ್ವೆಸ್ಟ್ಮೆಂಟ್ ಅಂತ ನೋಡೋಣ, ಹೂಡಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಇನ್ಫಾರ್ಮೇಶನ್, ರೈಟ್. ಸೊ ಆಸ್ ಯೂಶಲಿ ಹಣದ ಮೌಲ್ಯ ಕುಸಿದಾಗಿದೆ. ಹಣದುಬ್ಬರದ ಸಂದರ್ಭದಲ್ಲಿ ಏನಾಗುತ್ತೆ, ವ್ಯಾಲ್ಯೂ ಆಫ್ ಮನಿ ವಿಲ್ ಕೀಪ್ ರೆಡ್ಯೂಸಿಂಗ್, ರೈಟ್. ಹಣದ ಮೌಲ್ಯ ಕಡಿಮೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸರಕು ಮತ್ತು ಸೇವೆಗಳು ತುಂಬಾನೇ ಇದಾವೆ, ರೈಟ್, ಲ್ಯಾಕ್ ಆಗಿದ್ದಾವೆ. ಇವುಗಳನ್ನ ತಯಾರು ಮಾಡೋದಕ್ಕೆ ಅತೀವ ಪ್ರಮಾಣದ ಹಣದ ಬಳಕೆ ಆಗ್ತಾ ಇದೆ. ಸೊ ಮಾರುಕಟ್ಟೆಯಲ್ಲಿ ಹಣದ ಸರ್ಕ್ಯುಲೇಷನ್, ಹಣದ ಫ್ಲೋ ಏನಾಗ್ತಿದೆ, ಹೆಚ್ಚಿದೆ, ರೈಟ್. ಆ ಸಂದರ್ಭದಲ್ಲಿ ಏನಾಗುತ್ತೆ, ಇನ್ವೆಸ್ಟ್ಮೆಂಟ್ ಅನ್ನ ಜಾಸ್ತಿ ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಹೂಡಿಕೆಯನ್ನು ಜಾಸ್ತಿ ಮಾಡ್ತಾರೆ, ರೈಟ್. ಇದೊಂದು ಕೂಡ ಪರಿಣಾಮ. ಇದರ ಜೊತೆಗೆ ಸೇವಿಂಗ್ಸ್ ಆಫ್ ದ ಫ್ಯಾಮಿಲಿ, ರೈಟ್, ಏನಂತ ಕರಿತೀವಿ, ಉಳಿತಾಯ ಅಂತ ಕರಿತೀವಿ. ಒಂದು ಫ್ಯಾಮಿಲಿಯ ಉಳಿತಾಯದಲ್ಲಿ ಏನಾಗುತ್ತೆ, ಕೀಪ್ ರೆಡ್ಯೂಸಿಂಗ್. ಒಂದು ಸರಕು ಮತ್ತು ಸೇವೆಗಳ ಮೌಲ್ಯಗಳು ಹೆಚ್ಚಾಗ್ತದಂಗೆ ಒಂದು ಫ್ಯಾಮಿಲಿಯ ಸೇವಿಂಗ್ಸ್ ಏನಾಗ್ತದೆ, ಕಡಿಮೆ ಆಗ್ತದೆ. ನೋಡಿ, ಈ ರೀತಿಯ 3 ರೀತಿಯ ಪರಿಣಾಮಗಳನ್ನು ನೀವು ನೆನಪಲ್ಲಿ ಇಟ್ಕೊಬೇಕಾಗುತ್ತೆ. ದಿಸ್ ಇಸ್ ಅಬೌಟ್ ಇನ್ಫ್ಲೇಷನ್, ದಿಸ್ ಇಸ್ ಅಬೌಟ್ ಡಿಫ್ಲೇಷನ್, ರೈಟ್. ಕ್ವಿಕ್ಲಿ ಗೋ ಟು ದ ನೆಕ್ಸ್ಟ್ ಒನ್. ಸಾರ್ವಭೌಮ ಸುವರ್ಣ ಬಾಂಡ್ ಯೋಜನೆಯನ್ನ ಕುರಿತಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ, ವಿಚ್ ಇಸ್ ದ ಫಾಲೋಯಿಂಗ್ ಅಸ್ ರೈಟ್ ಆಪ್ಷನ್ ಅಂತ ಇದೆ. ಆಪ್ಷನ್ ಅನ್ನು ನೋಡೋಣ. ಇಲ್ಲಿ ಕನಿಷ್ಠ ಹೂಡಿಕೆಯು 1 ಗ್ರಾಂನ ಭೌತಿಕ ಚಿನ್ನ ಮತ್ತು ಗರಿಷ್ಠ 1 ಕಿಲೋಗ್ರಾಂನ ಹೊರಗಿನ ಧಾರಣೆ ಅಂತ ಇದೆ. ಫಸ್ಟ್ ಆಪ್ಷನ್, ರೈಟ್. ಫಸ್ಟ್ ಆಪ್ಷನ್ ಈ ತರ ಇದೆ. ಸೆಕೆಂಡ್ ಆಪ್ಷನ್ ಅನ್ನು ನೋಡೋಣ. ಇಲ್ಲಿ ಸಾರ್ವಭೌಮ ಸುವರ್ಣ ಬಾಂಡ್ ಯೋಜನೆಯ ಗರಿಷ್ಠ ಕಾಲಾವಧಿಯು 10 ವರ್ಷಗಳು ಅಂತ ಇದೆ.
ಈ ಬಾಂಡ್ಗಳು ಡಿಮ್ಯಾಟ್ ಮತ್ತು ಕಾಗದದ ರೂಪದಲ್ಲಿ ದೊರೆಯುವುದು ಅಂತ ಇದೆ. ಸ್ಟಾಕ್ ವಿನಿಮಯದಲ್ಲಿ ಮಾರಾಟವಾಗತಕ್ಕವು ಮತ್ತು ಸಾಲಗಳಿಗೆ ಮೇಲಾಧಾರವಾಗಿ ಉಪಯೋಗಿಸಲ್ಪಡುವಂತಹವು ಅಂತ ಇದೆ. ನೋಡಿ, ಫಸ್ಟ್ ಆಪ್ಷನ್ ಇಸ್ ಅಬ್ಸಲ್ಯೂಟ್ಲಿ ರಾಂಗ್. ಸೆಕೆಂಡ್ ಆಪ್ಷನ್ ಇಸ್ ಏನ್ ಹೇಳ್ತಿರೋರು, ಸಾರ್ವಭೌಮ ಸುವರ್ಣ ಬಾಂಡ್ ಯೋಜನೆಯ ಗರಿಷ್ಠ ಕಾಲಾವಧಿಯು 10 ವರ್ಷಗಳು ಅಂತ ಇದೆ. ರೈಟ್, 10 ವರ್ಷಗಳು ಅಲ್ಲ. ಇಟ್ ಈಸ್ ಆಲ್ಸೋ ಎ ರಾಂಗ್. ಸಿ ದ ಥರ್ಡ್ ಒನ್ ಹಿಯರ್. ಈ ಬಾಂಡ್ಗಳು ಡಿಮ್ಯಾಟ್ ಮತ್ತು ಕಾಗದ ರೂಪದಲ್ಲಿ ದೊರೆಯುವವು. ಅಬ್ಸಲ್ಯೂಟ್ಲಿ ರೈಟ್. ಸೊ ಹೆನ್ಸ್ ದ ಸ್ಟೇಟ್ಮೆಂಟ್ ಸಿ ಈಸ್, ಮೂರನೇ ಆಪ್ಷನ್ ಸರಿಯಾಗಿದೆ. ರೈಟ್, ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ನೆಕ್ಸ್ಟ್ ಸ್ಲೈಡ್ ಅಲ್ಲಿ. ಏನಿದು ಸಾರ್ವಭೌಮ ಸುವರ್ಣ ಬಾಂಡ್ ಯೋಜನೆ, ಸಾವರಿನ್ ಗೋಲ್ಡ್ ಬಾಂಡ್ ಸ್ಕೀಮ್? ನೋಡಿ, ಆಸ್ ದ ನೇಮ್ ಇಂಡಿಕೇಟ್, ಸಾವರಿನ್ ಗೋಲ್ಡ್. ರೈಟ್, ಸಾರ್ವಭೌಮ ಅಂದ್ರೆ ಪ್ರತಿಯೊಬ್ಬರಿಗೂ ಅನ್ವಯವಾಗ್ತಕ್ಕಂಥದ್ದು. ಇದ್ರ ಬಗ್ಗೆ ಸ್ವಲ್ಪ ಹಿಸ್ಟ್ರಿಯನ್ನ ನೋಡ್ಕೊಳ್ಳೋಣ. ಏನಕ್ಕೆ ಈ ಸಾವರಿನ್ ಗೋಲ್ಡ್ ಬಾಂಡ್ ಸ್ಕೀಮ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂದ್ರೆ, ಜಾಗತಿಕ ಮಟ್ಟದಲ್ಲಿ ಗೋಲ್ಡ್ಗೆ ಏನಾಗಿದೆ, ಯಥೇಚ್ಛವಾಗಿರ್ತಕ್ಕಂಥ ಬೇಡಿಕೆ ಇದೆ, ಇನ್ಕ್ಲೂಡಿಂಗ್ ಇಂಡಿಯಾ. ಇಂಡಿಯಾದಲ್ಲೂ ಕೂಡ ಏನಾಗುತ್ತೆ, ಈ ಗೋಲ್ಡ್ಗೆ ಸಿಕ್ಕಾಬಟ್ಟೆ ವ್ಯಾಲ್ಯೂ ಇದೆ. ರೈಟ್, ಸೊ ಈ ಗೋಲ್ಡ್ಗೆ ಸಿಕ್ಕಾಬಟ್ಟೆ ವ್ಯಾಲ್ಯೂ ಇರೋದ್ರಿಂದ ಭಾರತ ದೇಶದಲ್ಲಿ ಕಡಿಮೆ ತಯಾರು ಆಗುವಂತ ಉದ್ದೇಶದಿಂದ ಇದನ್ನ ನಾವೇನು ಮಾಡ್ತೀವಿ, ಅತೀವ ಪ್ರಮಾಣದಲ್ಲಿ ಆಮದು ಮಾಡ್ಕೊಂತೀವಿ. ಸೊ ಈ ಆಮದು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅಂತ ಏನ್ ಕರಿತೀವಿ, ವಿದೇಶಿ ವಿನಿಮಯ ಗಳಿಕೆ ಅಂತಕ್ಕದ್ದು ಏನಾಗ್ತದೆ, ವಿಲ್ ಕೀಪ್ ರೆಡ್ಯೂಸಿಂಗ್. ರೈಟ್, ಅದಕ್ಕೋಸ್ಕರ ನಮ್ಮ ಸರ್ಕಾರ 2015 ಮತ್ತು 16ರಲ್ಲಿ ಏನ್ ಮಾಡುತ್ತೆ, ಈ ಮುಂಗಡ ಪತ್ರದಲ್ಲಿ ಈ ಸಾವರಿನ್ ಗೋಲ್ಡ್ ಬಾಂಡ್ ಸ್ಕೀಮ್ ಅನ್ನು ಇಂಟ್ರೊಡ್ಯೂಸ್ ಮಾಡೋದ್ರ ಮೂಲಕ ಏನ್ ಮಾಡುತ್ತೆ, ದೇಶದ ಜನರಿಗೆ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವಂತ ಒಂದು ಅಭಿರುಚಿಯನ್ನ, ಒಂದು ಮನೋಭಾವನೆಯನ್ನ, ಒಂದು ಬಿಹೇವಿಯರ್ ಏನ್ ಮಾಡುತ್ತೆ, ಇನ್ಕ್ರೀಸ್ ಮಾಡ್ತಾರೆ. ರೈಟ್, ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಬಾಂಡ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಬಾಂಡ್ ಅಂದ್ರೆ ಏನು? ಕಂಪನಿಗಳು ಹಣವನ್ನು ಸಂಗ್ರಹಿಸಲು ಬಾಂಡ್ ಗಳನ್ನ ಬಿಡುಗಡೆ ಮಾಡ್ತವೆ. ಅಬ್ಸಲ್ಯೂಟ್ಲಿ ರೈಟ್. ರೈಟ್, ಕಂಪನಿಗಳು ಸಾಲ ಪಡೆದ ನಂತರ ಕಂಪನಿಗಳು ನೀಡ್ತಕ್ಕಂಥ ಪ್ರಮಾಣ ಪತ್ರ. ಫಾರ್ ಎಕ್ಸಾಂಪಲ್, ಇದೊಬ್ಬ ಕ್ರೆಡಿಟರ್ ಇದ್ದಾನೆ, ಇಲ್ಲೊಬ್ಬ ಡೆಬಿಟರ್ ಇದ್ದಾನೆ. ರೈಟ್, ಸೊ ಈ ಕ್ರೆಡಿಟರ್ ಇವನಿಗೆ ಸಾಲವನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಇವನಿಗೆ ಪದೇ ಪದೇ ಜ್ಞಾಪಿಸ್ಕೋಬೇಕು, ಯಾರಿಗೆ, ಡೆಟರ್ಗೆ ಪದೇ ಪದೇ ಜ್ಞಾಪಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಒಂದು ಪ್ರಮಾಣ ಪತ್ರವನ್ನ ಕೊಡ್ತಾನೆ. ಅದನ್ನ ನಾವೇನಂತ ಕರಿತೀವಿ, ಬಾಂಡ್ ಅಂತ ಕರಿತೀವಿ. ಲೆಟ್ ಮಿ ಕ್ಲಾರಿಫೈ ದಿಸ್ ಕಾನ್ಸೆಪ್ಟ್. ಬಾಂಡ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ಸರ್ಟಿಫಿಕೇಟ್, ರೈಟ್, which was given by creditor to the debtor. Right, quickly go through the second one here. ಸಾರ್ವಭೌಮ ಸುವರ್ಣ ಬಾಂಡ್ಗಳು ಗ್ರಾಮ್ನ ಲೆಕ್ಕದಲ್ಲಿ ಚಿನ್ನವನ್ನು ಬಳಸುವಂತಹ ಸರ್ಕಾರಿ ಭದ್ರತೆಗಳು, ಗವರ್ನಮೆಂಟ್ ಸೆಕ್ಯೂರಿಟೀಸ್. ನೋಡಿ, ಇಲ್ಲಿ 1 ಗ್ರಾಮ್ ಇಸ್ ಈಕ್ವಲ್ ಟು 1 ಯೂನಿಟ್. ರೈಟ್, ಭೌತಿಕ ಚಿನ್ನವನ್ನು ಪಡೆದು ಅದರ ಬದಲು ಹಣವನ್ನು ನೀಡಲಾಗ್ತದೆ. ರೈಟ್, ಫಾರ್ ಎಕ್ಸಾಂಪಲ್ 2020ರಲ್ಲಿ 1 ಗ್ರಾಮ್ ಚಿನ್ನಕ್ಕೆ 10,000 ರೂಪಾಯಿ ಇದೆ ಅಂತ ತಿಳ್ಕೊಳ್ಳಿ. ರೈಟ್, 1 ಗ್ರಾಮ್ ಚಿನ್ನಕ್ಕೆ 10,000 ರೂಪಾಯಿ ಇದೆ ಅಂತ ತಿಳ್ಕೊಳ್ಳಿ. 2025ರಲ್ಲಿ 1 ಗ್ರಾಮ್ನ ಬೆಲೆ 50,000 ರೂಪಾಯಿ ಆಯಿತು ಅಂತ ತಿಳ್ಕೊಳ್ಳಿ. ರೈಟ್, ಸೊ ಈ 50,000 ರೂಪಾಯಿ ಮಾರುಕಟ್ಟೆ ಬೆಲೆಯಲ್ಲಿ ಎಷ್ಟಿದೆಯೋ ಅಷ್ಟಕ್ಕೆ ಅಮೌಂಟ್ ಅನ್ನ ನೀವು ಬಾಂಡ್ ಅನ್ನ ಪರ್ಚೇಸ್ ಮಾಡಿರ್ತೀರಲ್ಲ, 1 ಬಾಂಡ್ ಅನ್ನ ಇಲ್ಲಿ ಪರ್ಚೇಸ್ ಮಾಡಿದ್ರು, ಅದೇ ಬಾಂಡ್ ಅನ್ನ 50,000 ರೂಪಾಯಿ ಬೆಲೆ ಬಾಳುವಂತ ಬಾಂಡ್ ಅನ್ನು ಇನ್ಕ್ಲೂಡಿಂಗ್ ಇಂಟ್ರೆಸ್ಟ್ ರೇಟ್ ಅನ್ನು ಕೂಡ ಸೇರಿಸ್ಬಿಟ್ಟು ಅಮೌಂಟ್ ಅನ್ನ ನೀವು ವಿತ್ಡ್ರಾ ಮಾಡ್ಕೊಬಹುದು. ಸೊ ಈ ರೀತಿಯಾಗಿರ್ತಕ್ಕಂಥದ್ದು ಸಾವರಿನ್ ಗೋಲ್ಡ್ ಬಾಂಡ್ ಸ್ಕೀಮ್. ರೈಟ್, ಸೊ ಇಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ, ನಿಮಗೆ ಇಲ್ಲಿ ಯಾವುದೇ ರೀತಿ ಮೇಕಿಂಗ್ ಚಾರ್ಜಸ್ ಇರೋದಿಲ್ಲ, ಅದರ ಜೊತೆ ಸ್ಟೋರೇಜ್ ಚಾರ್ಜಸ್ ಇರೋದಿಲ್ಲ, ಅಥವಾ ಯಾವ್ದಾದ್ರು ಥೆಫ್ಟ್ ಆಯ್ತು ಅನ್ನೋ ಒಂದು ನಿಮಗೆ ಭಯನೂ ಕೂಡ ಇರೋದಿಲ್ಲ. ರೈಟ್, 100% ಸೆಕ್ಯೂರಿಟಿ ಇರುತ್ತೆ. ಯಾಕೆ ಅಂದ್ರೆ ಗವರ್ನಮೆಂಟಿನ ಪರವಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಒಂದು ಬಾಂಡ್ ಗಳನ್ನ ಇಶ್ಯೂ ಮಾಡುತ್ತೆ. ನೋಡಿ, ತುಂಬಾನೇ ಕ್ಲಾಸಿಕ್ ಆಗಿರ್ತಕ್ಕಂಥ, ಕಾಂಪ್ಲಿಕೇಟೆಡ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ಗಳು ಇವೆಲ್ಲ. ಸೊ ಏನ್ ಮಾಡ್ಬೇಕು, ನೀವು ಪದವಿ ಮಟ್ಟದಲ್ಲಿ ಆಗಿರೋದ್ರಿಂದ ಎಕನಾಮಿಕ್ಸ್ ಅನ್ನ ತುಂಬಾ ಡೀಪ್ ಆಗಿ ಓದ್ಬೇಕಾಗುತ್ತೆ. ಸೊ ಆಸ್ ಲೈಕ್ ದಟ್, one of the favorite sir S.V. Patil always used to say that civil servants are endogenous autonomous monarchs. Right, ನಾಗರಿಕ ಸೇವಕರು ಸ್ವಾಯತ್ತವಾಗಿರ್ತಕ್ಕಂತಹ, ದೇಶೀಯವಾಗಿರ್ತಕ್ಕಂತಹ ಆಡಳಿತಗಾರರು, ಆಳ್ವಿಕೆಗಾರರು ಅಂತ ಹೇಳ್ತಾರೆ. ಒನ್ ಆಫ್ ದ ಫೇವರೇಟ್ ಸರ್ S.V. Patil sir. ರೈಟ್, quickly go through next one. ಈ ಯೋಜನೆಯನ್ನ 2015 ಮತ್ತು 16ರ ಕೇಂದ್ರ ಮುಂಗಡ ಪತ್ರದಲ್ಲಿ ಜಾರಿಗೊಳಿಸಲಾಯಿತು. ರೈಟ್, ಸೆಂಟ್ರಲ್ ಬಜೆಟ್ ಅಲ್ಲಿ ಈ ಒಂದು ಸ್ಕೀಮ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ರೈಟ್, ಸೊ ಇದು ಸಾವರಿನ್ ಗೋಲ್ಡ್ ಬಾಂಡ್ ಸ್ಕೀಮ್ ನ ಬಗ್ಗೆ. ಸೊ ದಿಸ್ ಇಸ್ ದ ಇನ್ಫಾರ್ಮೇಶನ್. ಕ್ವಿಕ್ಲಿ ಗೋ ಥ್ರೂ ದ ನೆಕ್ಸ್ಟ್ ಒನ್. ಚಾಲ್ತಿ ಖಾತೆಯು ಭಾರತದ ಪಾವತಿ ಬಾಕಿಗೆ ಸಂಬಂಧಿಸಿದಂತೆ ಕಾರ್ಯಾತ್ಮಕವಾಗಿ 2 ರೀತಿಯಾಗಿ ವರ್ಗೀಕರಣಗೊಂಡಿದೆ.
The current account on the balance of payments in India is functionally classified into two which categories ಅಂತ ಇದೆ. ಒಂದು ಮರ್ಚೆಂಟೈಸ್ ಅಂಡ್ ಇನ್ವಿಸಿಬಲ್ಸ್ ಅಂತ ಇದೆ. ಮರ್ಚೆಂಟೈಸ್ ವಾಣಿಜ್ಯ ಸರಕುಗಳು ಮತ್ತು ಅಗೋಚರಗಳು ಅಂತ ಇದೆ. ಸಾಲಗಳು ಮತ್ತು ಅಮಾರ್ಟೈಸೇಷನ್ ಅಂತ ಇದೆ. ನೆಕ್ಸ್ಟ್ ಒಂದು ವಿದೇಶಿ ಹೂಡಿಕೆ ಫಾರಿನ್ ಇನ್ವೆಸ್ಟ್ಮೆಂಟ್, ಫಾರಿನ್ ಕರೆನ್ಸಿ ಡಿಪಾಸಿಟ್ಸ್ ಅಂತ ಇದೆ. ವಿದೇಶಿ ಕರೆನ್ಸಿ ಠೇವಣಿಗಳು. ನಾಲ್ಕನೇ ಆಪ್ಷನ್ ಯಾವುದು ಇಲ್ಲ ಅಂತ ಇದೆ. Quickly go through the solution here. Mercantile and invisibles ಅಂತ ಇದೆ, right? So very important concept which was lies in balance of payment and balance of trade, right? Very important concept when we deal with the foreign exchange, right? Import and export ಅಂತ ಕರೀತೀವಿ, ರೈಟ್? ಇಲ್ಲಿಗೆ ಆನ್ಸರ್ ಮರ್ಕಂಟೈಸ್ ಮತ್ತೆ ವಾಣಿಜ್ಯ ಸರಕುಗಳು ಮತ್ತು ಅಗೋಚರಗಳು, ರೈಟ್? ಫಸ್ಟ್ ಆಫ್ ಆಲ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂದ್ರೆ ಏನು? ಪಾವತಿ ಬಾಕಿ ಅಂತ ಕರಿತೀವಿ, ರೈಟ್? ಪಾವತಿ ಬಾಕಿ ಅಥವಾ ಸಂದಾಯ ಬಾಕಿ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಥವಾ BOP ಅಂತಾನೂ ಕರಿತೀವಿ, ರೈಟ್? ಇಲ್ಲಿ ಒಂದು ಡೆಫಿನೇಷನ್ ಅನ್ನು ನೋಡೋದನ್ನ, ಒಂದು ದೇಶಕ್ಕೆ ನಿರ್ದಿಷ್ಟ ಅವಧಿಯಲ್ಲಿ ಗಳಿಕೆ ಆಗ್ತಕ್ಕಂತಹ ಹಣ ಮತ್ತು ಆ ದೇಶದಿಂದ ಇತರೆ ದೇಶಗಳಿಗೆ ಹರಿದು ಹೋಗ್ತಕ್ಕಂಥ ಹಣವನ್ನ ನಾವು ಸಂಪೂರ್ಣವಾಗಿ ಅದರ ನಡುವೆ ಇರ್ತಕ್ಕಂಥ ವ್ಯತ್ಯಾಸವನ್ನ, ದ ಡಿಫರೆನ್ಸ್ ಬಿಟ್ವೀನ್ ದ ಇನ್ಕಮ್ ಕಮ್ಸ್ ಫ್ರಮ್ ದ ಔಟರ್ ಸೋರ್ಸಸ್, the incomes goes from India to another countries is came to be called as pavati baki. For example, right? For example, ನಾವು 2020ರಲ್ಲಿ ಒಂದು 500 kg ಗೋಧಿಯನ್ನ ಅಮೆರಿಕಾಗೆ ಕಳಿಸಿದೀವಿ, ರೈಟ್? ಅಮೆರಿಕಾಗೆ ಕಳಿಸಿದೀವಿ. ಅದೇ ತರ ಅಮೆರಿಕದವರು ನಮಗೆ 1000 kg ಎಷ್ಟು ಏನ್ ಮಾಡಿದ್ದಾರೆ, ಬಾದಾಮಿಯನ್ನ, ರೈಟ್? ಬಾದಾಮಿಯನ್ನ, ನಟ್ಸ್ ಅನ್ನ ನಮಗೆ ಕಳಿಸಿದ್ದಾರೆ. ಸೊ ಇಲ್ಲಿ 500 kg, ಇಲ್ಲಿ 1000 kg, ಇವರ ನಡುವೆ ಇರತಕ್ಕಂತಹ ಡಿಫರೆನ್ಸ್ ಎಷ್ಟು? 500. ಸೊ this kind of balances, this kind of differences came to be called as BOP, balance of payment ಅಂತ ಕರಿತೀವಿ. ನೋಡಿ, ಇದು ಹಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ 500 kg ಅಕ್ಕಿಯನ್ನ ನಾವು 500 kg ಗೋಧಿಯನ್ನ ಎಕ್ಸ್ಪೋರ್ಟ್ ಮಾಡದಂತ ಬಂದದ ಹಣದಲ್ಲಿ, ಅದೇ ತರ ಅವರು 1000 kg ಅಷ್ಟು ಬಾದಾಮಿಯನ್ನ ನಮಗೆ ಕಳಿಸಿದಂತಹ ಸಂದರ್ಭದಲ್ಲಿ ಆದಂತಹ ಹಣದಲ್ಲೇ ಆಗಿರ್ತಕ್ಕಂತಹ ಡಿಫರೆನ್ಸ್. ಕಮಿಂಗ್ ಟು ದ ನೆಕ್ಸ್ಟ್ ಒನ್ ಹಿಯರ್, ಬ್ಯಾಲೆನ್ಸ್ ಆಫ್ ಟ್ರೇಡ್, ರೈಟ್? ವ್ಯಾಪಾರ ಶಿಲ್ಕು ಅಂತ ಕರಿತೀವಿ, ವ್ಯವಹಾರ ಶಿಲ್ಕು ಅಂತಾನು ಕೂಡ ಕರಿತೀವಿ. ಒಂದು ರಾಷ್ಟ್ರದ ಒಂದು ವರ್ಷದ ಅವಧಿಯ ಗೋಚರ ಸರಕುಗಳ ರಫ್ತಿನ ಮೌಲ್ಯ ಮತ್ತು ಗೋಚರ ಸರಕುಗಳ ಆಮದಿನ ಮೌಲ್ಯಗಳ ನಡುವೆ ಇರ್ತಕ್ಕಂತಹ ವ್ಯತ್ಯಾಸವನ್ನ, ರೈಟ್? ಒಂದು ದೇಶದಲ್ಲಿ ಅಂದ್ರೆ ಭಾರತದಲ್ಲಿ 100 kg ಅಷ್ಟು ಒಂದು ಗೂಡ್ಸ್ ಅನ್ನ ಚೀನಾಗೆ ಕಳಿಸಿದೀವಿ ಅನ್ಕೊಳ್ಳಿ. ಅದೇ ತರ ಚೀನಾದವರು ನಮ್ಗೆ ಒಂದು 200 kg ಗೂಡ್ಸ್ ಅನ್ನ ಕಳಿಸಿದ್ದಾರೆ ಅನ್ಕೊಳ್ಳಿ. ನೋಡಿ, ಇವೆರಡರ ನಡುವೆ ಇರ್ತಕ್ಕಂತಹ ವ್ಯತ್ಯಾಸ ಎಷ್ಟು? 100. ಸೊ ಇದೇನಾಗಿದೆ, ವ್ಯಾಪಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ. ಡೋಂಟ್ ಬಿ ಕನ್ಫ್ಯೂಸ್ ಹಿಯರ್. ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಇಸ್ ಡಿಫರೆಂಟ್ ಫ್ರಮ್ ಬ್ಯಾಲೆನ್ಸ್ ಆಫ್ ಟ್ರೇಡ್, ರೈಟ್? ಸೊ ಇದು ವ್ಯಾಪಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ವ್ಯಾಪಾರ ಶಿಲ್ಕು ಅಂತ ಕರಿತೀವಿ, ರೈಟ್? ಐ ಥಿಂಕ್ ದಿಸ್ ಇಸ್ ಓವರ್. ಕ್ವಿಕ್ಲಿ ಗೋ ಥ್ರೂ ದ ನೆಕ್ಸ್ಟ್ ಒನ್. ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಭಾರತದಲ್ಲಿ ಎಕ್ಸಿಮ್ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡ್ತಲಾಯಿತು? ನೋಡಿ, ಇನ್ ವಿಚ್ ಆಫ್ ದ 5-year plans was the Exim Bank established in India ಅಂತ ಇದೆ. ಆಪ್ಷನ್ ನೋಡಿ, ಇಲ್ಲಿ 2ನೇ, 4ನೇ, 5ನೇ, 6ನೇ ಅಂತ ಇದೆ. See the explanation here. Export and Import Bank of India, Exim Bank ಅಂತ ಫೇಮಸ್ ಹೇಳ್ತೀವಿ. ರಫ್ತು ಮತ್ತು ಆಮದು ಬ್ಯಾಂಕ್ ಆಫ್ ಇಂಡಿಯಾ, ರೈಟ್? 1981. ಸೊ ಎಷ್ಟರಲ್ಲಿ ಸ್ಥಾಪನೆ ಆಯಿತು? 1982 ಜನವರಿ 1ರಲ್ಲಿ ಸ್ಥಾಪನೆ ಆಯಿತು. ಕೇಂದ್ರ ಕಚೇರಿ ಮುಂಬೈಯಲ್ಲಿದೆ. ಆಮದು ಮತ್ತು ರಫ್ತು ವ್ಯವಹಾರಗಳಲ್ಲಿ ತೊಡಗಿರುವಂತಹ ದೊಡ್ಡ ಪ್ರಮಾಣದಲ್ಲಿ ಹಣಕಾಸಿನ ನೆರವನ್ನು ನೀಡಬೇಕು ಅನ್ನೋ ಉದ್ದೇಶದಿಂದ ಈ ರಫ್ತು ಮತ್ತು ಆಮದು ಬ್ಯಾಂಕ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದೀವಿ. ಏನಂತ ಕರಿತೀವಿ? ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತೀವಿ, ರೈಟ್? ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಾನು ಕೂಡ ಕರಿತೀವಿ, ರೈಟ್? ಇಲ್ಲಿ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಕೆಲವೊಂದು ಉಪಯೋಗಗಳಿದೆ ಈ ಬ್ಯಾಂಕ್ಗಳಿಂದ. ದೇಶದಲ್ಲಿ ರಫ್ತು ಮತ್ತು ಆಮದುಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಸಹಕಾರವನ್ನ ನೀಡತಕ್ಕಂತಹ ಒಂದು ಪ್ರತಿಷ್ಠಿತ ಬ್ಯಾಂಕ್ ಯಾವುದು ಅಂತ ಕೇಳಿದ್ರೆ ಅದು ನಮ್ಮ ದೇಶದ ಎಕ್ಸಿಮ್ ಬ್ಯಾಂಕ್ ಅಂತ ನೀವು ಆನ್ಸರ್ ಮಾಡ್ಬೇಕಾಗುತ್ತೆ, ರೈಟ್? ಆಮದು ರಫ್ತುದಾರರಿಗೆ ಸಾಲ ಸೌಲಭ್ಯವನ್ನು ಕೊಡುತ್ತೆ, ಅಂದ್ರೆ ಲೋನ್ ಫೆಸಿಲಿಟೀಸ್ ಗಳನ್ನ ಕೊಡುತ್ತೆ. ಗುತ್ತಿಗೆ ಆಧಾರದ ಮೇಲೆ, ಇಂಟ್ರಿಮ್ ಅಂತ ಏನ್ ಕರಿತೀವಲ್ಲ, ಆಧಾರದ ಮೇಲೆ ಯಂತ್ರೋಪಕರಣಗಳ ಆಮದು ರಫ್ತಿಗೆ
ಹಣಕಾಸಿನ ಸೌಲಭ್ಯವನ್ನು ಒದಗಿಸುತ್ತದೆ, ರೈಟ್. ಅದೇ ತರ ನೆಕ್ಸ್ಟ್ ಒಂದು ವಿದೇಶದಲ್ಲಿ ಬಂಡವಾಳ ಹೂಡುವಂತಹ ಭಾರತೀಯ ಕಂಪನಿಗಳಿಗೆ ಸಾಲ ಸೌಲಭ್ಯವನ್ನು ನೀಡುವುದು. ನೋಡಿ, ವಿದೇಶದಲ್ಲಿ ಬಂಡವಾಳ ಹೂಡುವಂತಹ ಭಾರತೀಯ ಕಂಪನಿಗಳು, ರೈಟ್, ಇನ್ಫೋಸಿಸ್ ಹಲವಾರು ಕಂಪನಿಗಳಿದಾವೆ, ರೈಟ್. ವಿದೇಶಿ ವ್ಯಾಪಾರ ಬೆಳವಣಿಗೆಗೆ ಸಹಾಯ ಮಾಡ್ತಕ್ಕಂಥದ್ದು 6ನೇ ಪಂಚವಾರ್ಷಿಕ ಯೋಜನೆಯು 1980-85ರ ಅವಧಿಯಲ್ಲಿ ಪ್ರಮುಖ ಉದ್ದೇಶ ಏನಪ್ಪಾ ಅಂತ ನೋಡೋದಾದ್ರೆ ಪಾವರ್ಟಿ ಅಲಿವೇಶನ್ ಅಂಡ್ ಸೆಲ್ಫ್ ರಿಲಯಂಟ್, ರೈಟ್. ಸೊ ಈ 6ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಬರ್ತಕ್ಕಂತಹ ಪ್ರಮುಖ ಉದ್ದೇಶ ಏನು ಅಂದ್ರೆ ಬಡತನ ನಿರ್ಮೂಲನೆ ಮಾಡಬೇಕು ಮತ್ತು ಸ್ವಾವಲಂಬನೆಯನ್ನ ಮಾಡಬೇಕು. ಈ ರಫ್ತು ಮತ್ತು ಆಮದು ಬ್ಯಾಂಕ್ ಅಂತಕ್ಕಂಥದ್ದು ಈ 6ನೇ ಪಂಚವಾರ್ಷಿಕ ಯೋಜನೆಯ ಅಡಿಯಲ್ಲಿ ಇಂಟ್ರೊಡ್ಯೂಸ್ ಆಗಿದೆ. ಹೆನ್ಸ್ ದ ಆನ್ಸರ್ ಹಿಯರ್ 6th 5-year ಪ್ಲಾನ್. ನೋಡಿ, 1951ರಲ್ಲಿ ದೇಶವನ್ನ ಸಂಪೂರ್ಣ ಆಧುನಿಕ ಮಾದರಿಯ ರೀತಿಯಲ್ಲಿ ದೇಶದ ಆರ್ಥಿಕ ವ್ಯವಸ್ಥೆಯನ್ನ ಸದೃಢವಾಗಿರಿಸಬೇಕು ಅನ್ನೋ ಉದ್ದೇಶದಿಂದ ಈ 5-year ಪ್ಲಾನ್ಸ್ ಗಳನ್ನ ನಾವೇನ್ ಮಾಡಿದ್ವಿ, ಇಂಟ್ರೊಡ್ಯೂಸ್ ಮಾಡ್ತಾ ಬಂದ್ವಿ, ರೈಟ್. ಸೊ ಆ ಇಂಟ್ರೊಡ್ಯೂಸ್ ಮಾಡ್ತಾ ಬಂದಿರತಕ್ಕಂಥದ್ರಲ್ಲಿ 6ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಎಕ್ಸಿಮ್ ಬ್ಯಾಂಕ್ ಸ್ಟಾರ್ಟ್ ಆಗುತ್ತೆ. ಇಷ್ಟು ಲೇಟೆಸ್ಟ್ ಇನ್ಫಾರ್ಮೇಶನ್ ಕ್ವಿಕ್ಲಿ ಗೊತ್ತಿರದ ಸೆಕೆಂಡ್ ಒನ್. ಭಾರತೀಯ ರಿಸರ್ವ್ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಅನ್ನು A1+ ದರ್ಜೆಯ ಅನುಸೂಚಿತ ವಾಣಿಜ್ಯ ಬ್ಯಾಂಕ್ ಎಂದು, ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ ಎಂದು ನೇಮಿಸಿದ್ದು, ಈ ಕರ್ನಾಟಕ ಬ್ಯಾಂಕ್ ನಿಗಮದ ಕೇಂದ್ರ ಸ್ಥಾನವು ಎಲ್ಲಿದೆ ಅಂತ ಕೇಳ್ತಿದ್ದಾರೆ. The Reserve Bank of India has designated Karnataka Bank as an A1+ class scheduled commercial bank. Where are the headquarters of Karnataka Bank Limited? So option ಈ ತರ ಇದೆ ಇಲ್ಲಿ, ಬೆಂಗಳೂರು, ಮಂಗಳೂರು, ಮೈಸೂರು, ಉಡುಪಿ. Quickly go through the answer here. Karnataka Bank official information ನೋಡೋದಿನ ಇಲ್ಲಿ. ಕರ್ನಾಟಕ ಬ್ಯಾಂಕ್ ಎಷ್ಟರಲ್ಲಿ ಸ್ಥಾಪನೆ ಆಯಿತು? 2024 ಫೆಬ್ರವರಿ 18ರಲ್ಲಿ. ನಮ್ಮ ಆನ್ಸರ್ ಸಿಕ್ತು. ಕೇಂದ್ರ ಕಚೇರಿ ಯಾವುದು? ಮಂಗಳೂರು. ಸಿಒ ಯಾವಿದ್ದಾರೆ ಈಗ? ಮಹಾಬಲೇಶ್ವರ್ MS, ರೈಟ್. ಇಂಡಿಯಾಸ್ 12th largest ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್, ಖಾಸಗಿ ವಲಯದ ಬ್ಯಾಂಕು ಅಂತ ಇದೆ. ನೋಡಿ, ಇಂಡಿಯಾದಲ್ಲಿ ಎಸ್ಪೆಷಲಿ RBI ರೆಗ್ಯುಲೇಷನ್ ಅಡಿಯಲ್ಲಿ ಬರ್ತಕ್ಕಂಥದ್ದು 2 ಟೈಪ್ಸ್ ಇದೆ, ಒಂದು ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್, ಒಂದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್. ಸೊ ವಾಟ್ ದ ಮೀನಿಂಗ್ ಆಫ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಹಿಯರ್? ಇಲ್ಲಿ RBI ನ ರೆಗ್ಯುಲೇಷನ್, ಕಂಟ್ರೋಲ್, ನಿಯಂತ್ರಣ ಆಗಿರ್ಲಿ, ಒಡೆತನ ಆಗಿರ್ಲಿ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ ಗಳಲ್ಲಿ ಇರೋದಿಲ್ಲ. ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಗಳಲ್ಲಿ ಸರ್ಕಾರದ ನಿಯಂತ್ರಣ ಮತ್ತು ಒಡೆತನ ಇರುತ್ತೆ. ಇದನ್ನ ನಾವೇನಂತ ಕರಿತೀವಿ? ಸಾರ್ವಜನಿಕ ವಲಯದ ಬ್ಯಾಂಕು, ಇದು ಖಾಸಗಿ ವಲಯದ ಬ್ಯಾಂಕು ಅಂತ ಕರಿತೀವಿ. ಸೊ ಸಮ್ ಡೀಟೇಲ್ಸ್ ಆರ್ ದೇರ್ ಹಿಯರ್. ಕೆನರಾ ಬ್ಯಾಂಕ್ 2006ರಲ್ಲಿ ಸ್ಥಾಪನೆ ಆಯಿತು, ಬೆಂಗಳೂರಲ್ಲಿ ಕೇಂದ್ರ ಕಚೇರಿ ಇದೆ. ಸಿಂಡಿಕೇಟ್ ಬ್ಯಾಂಕ್ 2025ರಲ್ಲಿ ಸ್ಥಾಪನೆ ಆಯಿತು, ಮಣಿಪಾಲಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿದೆ. ಕಾರ್ಪೊರೇಷನ್ ಬ್ಯಾಂಕ್ 2006ರಲ್ಲಿ ಸ್ಥಾಪನೆ ಆಯಿತು, ಮಂಗಳೂರಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿದೆ. ಜೊತೆಗೆ ವಿಜಯ ಬ್ಯಾಂಕ್ 2031ರಲ್ಲಿ ಸ್ಥಾಪನೆ ಆಯಿತು, ಬೆಂಗಳೂರಲ್ಲಿ ಕೇಂದ್ರ ಕಚೇರಿ ಹೊಂದಿದೆ. ಕರ್ನಾಟಕ ಬ್ಯಾಂಕ್, ನಮ್ಮ ಕ್ವಶನ್ ಗೆ ಆನ್ಸರ್, 2024ರಲ್ಲಿ ಸ್ಥಾಪನೆ ಆಯಿತು, ಮಂಗಳೂರಲ್ಲಿ ಕೇಂದ್ರ ಕಚೇರಿ ಇದೆ. ಗಣೇಶ ಬ್ಯಾಂಕ್ 2002ರಲ್ಲಿ ಸ್ಥಾಪನೆ ಆಯಿತು, ಬೆಂಗಳೂರಲ್ಲಿ ಕೇಂದ್ರ ಕಚೇರಿ ಇದೆ. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು 2013ರಲ್ಲಿ ಸ್ಥಾಪನೆ ಆಯಿತು, ಬೆಂಗಳೂರಲ್ಲಿ ಕೇಂದ್ರ ಕಚೇರಿಯನ್ನ ಹೊಂದಿದೆ. ನೋಡಿ, ಪ್ರತಿ ವರ್ಷ ಒಂದು ಬ್ಯಾಂಕ್ ಬಗ್ಗೆ ಕ್ವಶನ್ ಪಕ್ಕಾ ಇರುತ್ತೆ ಒಂದು ಕ್ವಶನ್, ರೈಟ್. ಸೊ ದಟ್ಸ್ ವೈ ಯು ಹ್ಯಾವ್ ಟು ಪ್ರಿಪೇರ್ 360 ರೇಂಜ್ ಆಫ್ ಇನ್ಫಾರ್ಮೇಶನ್ ಅಬೌಟ್ ಬ್ಯಾಂಕ್ಸ್. ಬ್ಯಾಂಕ್ಸ್ ಅನ್ನೋದು ಒಂದು ಪ್ರಮುಖವಾಗಿರ್ತಕ್ಕಂಥ ಟೂಲ್, ರೈಟ್. ರೂರಲ್ ಸೊಸೈಟಿಯನ್ನ ಅರ್ಬನ್ ಸೊಸೈಟಿಗೆ ಏನದು ಕನೆಕ್ಟ್ ಮಾಡ್ತಕ್ಕಂಥದ್ದು. ನಮ್ಮ ವೈಬ್ರೆಂಟ್ ಡೆಮೋಕ್ರಸಿಗೆ ಗ್ರಾಮೀಣದಲ್ಲಿರ್ತಕ್ಕಂತಹ ಜನರನ್ನ ದೇಶದ ಅಂದ್ರೆ ದೇಶ ಮಟ್ಟಕ್ಕೆ, ರಾಷ್ಟ್ರ ಮಟ್ಟಕ್ಕೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಪ್ರಮುಖ ಟೂಲ್. ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತ ಏನ್ ಕರಿತೀವಿ, ರೈಟ್. ಆರ್ಥಿಕ ಅಂತರ್ಗತ, ರೈಟ್. ಆರ್ಥಿಕವಾಗಿ ಒಳಗೊಳ್ಳುವಿಕೆಯನ್ನು ಸಾಧಿಸಲು ಬ್ಯಾಂಕ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್. ದಟ್ಸ್ ವೈ ಎಲ್ಲ ಎಕ್ಸಾಮ್ಸ್ ಗಳಲ್ಲೂ ಬ್ಯಾಂಕ್ ಬಗ್ಗೆ ಒಂದು ಕ್ವಶನ್ ಕೇಳಿ ಇರ್ತಾರೆ ಪಕ್ಕ. ಕ್ವಿಕ್ಲಿ ಗೊತ್ತಿರೋದು ನೆಕ್ಸ್ಟ್ ಒನ್. ಪ್ರಧಾನ ಮಂತ್ರಿ ಆವಾಸ್ ಯೋಜನೆಗೆ ಸಾಲಾಧಾರಿತ ಸಬ್ಸಿಡಿ ಯೋಜನೆ, ರೈಟ್, ಕ್ರೆಡಿಟ್ ಲಿಂಕ್ಡ್ ಸಬ್ಸಿಡಿ ಸ್ಕೀಮ್ ಸಂಬಂಧಿಸಿದಂತೆ ಯಾವುದು ಸರಿ ಅಲ್ಲ ಅಂತ ಕೇಳಿದ್ರೆ, ನೋಡಿ, ಯು ಶುಡ್ ಬಿ ವೆರಿ ಕೇರ್ಫುಲ್ ಹಿಯರ್. ಯಾವುದು ಸರಿ ಅಲ್ಲ ಅಂತ ಕೇಳ್ತಿದ್ದಾರೆ, ರೈಟ್. What is not true about ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಕ್ರೆಡಿಟ್ ಲಿಂಕ್ಡ್ ಸಬ್ಸಿಡಿ ಸ್ಕೀಮ್, ರೈಟ್. ಆಪ್ಷನ್ ಅನ್ನು ನೋಡೋಣ ಇಲ್ಲಿ. ಆರ್ಥಿಕ ದುರ್ಬಲ ವರ್ಗದ ಫಲಾನುಭವಿಗಳು ಹಾಗೂ ಕಡಿಮೆ ಆದಾಯ ಗುಂಪಿನವರು, ಲೋ ಇನ್ಕಮ್ ಗ್ರೂಪ್ಸ್, ಬ್ಯಾಂಕ್, ಹಣಕಾಸು ಕಂಪನಿಗಳ ಮತ್ತು ಅತಿಥರ ಸಂಸ್ಥೆಗಳ ಗೃಹ ಸಾಲ ಪಡೆದಾಗ ರು. 6 ಲಕ್ಷ ಮೊತ್ತದವರೆಗಿನ ಸಾಲದ ಮೇಲಿನ ಬಡ್ಡಿಯ ಸಬ್ಸಿಡಿಗೆ ಅರ್ಹರು ಅಂತ ಇದೆ, ರೈಟ್. ಮಧ್ಯಮ ಆದಾಯ ವರ್ಗದವರಿಗೆ MIG ಸಾಲಾಧಾರಿತ ಸಬ್ಸಿಡಿ ಯೋಜನೆ ಇಲ್ಲ ಅಂತ ಇದೆ, ಸೆಕೆಂಡ್ ಆಪ್ಷನ್. ಸೊ ಸಾಲ ಪತ್ರಗಳಿಗೆ ಸಬ್ಸಿಡಿಯನ್ನು ಚಾಲನೆ ಮಾಡಲು ಮತ್ತು ಈ ಅಂಶದ ಪ್ರಗತಿಯ ಮೇಲ್ವಿಚಾರಣೆಗಾಗಿ ಹುಡ್ಕೋ ಮತ್ತು NHB ಗಳನ್ನು ಕೇಂದ್ರದ ನೋಡಲ್ ಏಜೆನ್ಸೀಸ್ ಎಂದು ಗುರುತಿಸಲಾಗಿದೆ,
ರೈಟ್. ಸಿ ದ ಆಪ್ಷನ್, ಫೋರ್ತ್ ಆಪ್ಷನ್ ಹಿಯರ್, ಈ ಮೇಲಿನ ಯಾವುದು ಅಲ್ಲ ಅಂತ ಇದೆ. ಇಲ್ಲಿ ಏನ್ ಕೇಳಿದಾರೆ ಅವರು, ಫಸ್ಟ್ ಆಫ್ ಆಲ್ ಕ್ವಶನ್ ವಾಟ್ ಇಸ್ ನಾಟ್ ಟ್ರೂ ಅಬೌಟ್ ಅಂತ ಇದೆ. ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಅಲ್ಲ ಅಂತ ಕೇಳಿದ್ದಾರೆ. ಸೊ ಮಧ್ಯಮ ಆದಾಯ ವರ್ಗದವರಿಗೆ ಸಾಲಾಧಾರಿತ ಸಬ್ಸಿಡಿ ಯೋಜನೆ ಇಲ್ಲ ಅಂತ ಇದೆ. ನೋಡಿ, ಯೋಜನೆ ಇದೆ, ಮಧ್ಯಮ ಆದಾಯ ಗುಂಪಿನವರಿಗೂ ಮಿನಿಮಮ್ ಇನ್ಕಮ್ ಗ್ರೂಪ್ಸ್ ನವರಿಗೂ ಕೂಡ ಈ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಅನುದಾನ ಇದೆ ಅಂತ ಹೇಳ್ತಾ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಶನ್ ನೋಡೋಣ. ರೈಟ್, ಮಧ್ಯಮ ಆದಾಯ ವರ್ಗದವರಿಗೆ ಸಾಲಾಧಾರಿತ ಸಬ್ಸಿಡಿ ಸ್ಕೀಮ್, ಕ್ರೆಡಿಟ್ ಲಿಂಕ್ಡ್ ಸಬ್ಸಿಡಿ ಸ್ಕೀಮ್ ಯೋಜನೆ ಇಲ್ಲ ಅಂತ ಇದೆ. ಇದು ಏನಾಗುತ್ತೆ, ತಪ್ಪು. ಇವರಿಗೂ ಕೂಡ ಈ ಮಧ್ಯಮ ಆದಾಯ ವರ್ಗದವರಿಗೂ ಕೂಡ ಸಾಲಾಧಾರಿತ ಸಬ್ಸಿಡಿ ಸ್ಕೀಮ್ ಇದೆ. ನೋಡಿ, ಫಸ್ಟ್ ಆಫ್ ಆಲ್ 2022 ಮಾರ್ಚ್ 21ರಲ್ಲಿ ಯೋಜನೆಯು 20 ಮಿಲಿಯನ್ ಗೃಹ ನಿರ್ಮಾಣ ಗುರಿಯನ್ನ ಹೊಂದಿದೆ. ರೈಟ್, 2022ರೊಳಗೆ ಮಾರ್ಚ್ 31ರೊಳಗೆ ದೇಶದಲ್ಲಿರ್ತಕ್ಕಂಥ 20 ಮಿಲಿಯನ್ ಗೃಹ ನಿರ್ಮಾಣವನ್ನ, ಕನ್ಸ್ಟ್ರಕ್ಷನ್ ಆಫ್ ಹೌಸಸ್ ಅನ್ನ ಗುರಿಯನ್ನ ಹೊಂದಿದೆ. ಗೃಹ ಮತ್ತು ನಗರ ಸಚಿವಾಲಯ, ರೈಟ್, ಹೋಮ್ ಅಂಡ್ ಅರ್ಬನ್ ಮಿನಿಸ್ಟ್ರಿಯ ಅಡಿಯಲ್ಲಿ ಈ ಯೋಜನೆ 2015ರಲ್ಲಿ 2022ರೊಳಗಡೆ ಎಲ್ಲರಿಗೂ ವಸತಿಯ ಗುರಿಯನ್ನು ಇಟ್ಟುಕೊಂಡು ಜಾರಿಗೆ ಮಾಡಲಾಗಿದೆ. ಹೌಸಿಂಗ್ ಫಾರ್ ಆಲ್ ಬೈ 2022. ರೈಟ್, ಕೀಪ್ ರಿಮೆಂಬರ್ ದಿಸ್ ಒನ್. ನೆಕ್ಸ್ಟ್ ಒನ್, ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಮತ್ತು ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ನಗರ ಅಂತ 2 ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್ ಇಸ್ ದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣ, ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ನಗರ ಅಂತ ಇದೆ. ನೋಡಿ, ಬೋತ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಎರಡೂ ಯೋಜನೆಗಳು ಕೂಡ 25 ಜೂನ್ 2015ರಲ್ಲಿ ಜಾರಿಗೊಳಿಸಲಾಯಿತು. ಗ್ರಾಮೀಣ ಪ್ರದೇಶದಲ್ಲಿ ಬಡತನ ರೇಖೆಗಿಂತ ಕೆಳಗಿರುವ ವಸತಿ ರಹಿತ ಕುಟುಂಬಗಳಿಗೆ ವಸತಿಯನ್ನು ನೀಡಬೇಕು ಅನ್ನೋ ಉದ್ದೇಶದಿಂದ ಏನ್ ಮಾಡಿದ್ದಾರೆ, ಈ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯನ್ನ ಇಂಟ್ರೊಡ್ಯೂಸ್ ಮಾಡಿದೀವಿ. ರೈಟ್, ಇಲ್ಲಿ ಈ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂತಹ ಒಂದು ಅನುದಾನದಲ್ಲಿ 2 ಟೈಪ್ ಆಫ್ ಡಿಫರೆನ್ಸ್ ಇದೆ. ಸಾಮಾನ್ಯ ಪ್ರದೇಶದಲ್ಲಿ ಅಂದ್ರೆ ಜನರಲ್ ರೀಜನ್ ಅಲ್ಲಿ ಏನಿದೆ ಅವರಿಗೆ 1,20,000 ಅಮೌಂಟ್ ಅನುದಾನ ಏನಾಗುತ್ತೆ, ಸ್ಯಾಂಕ್ಷನ್ ಆಗುತ್ತೆ. ಅದೇ ಗುಡ್ಡಗಾಡು ಪ್ರದೇಶದಲ್ಲಿ, ಹಿಲ್ಲಿ ಏರಿಯಾಸ್ದಲ್ಲಿ ಏನಾದ್ರು ಮನೆ ಕಟ್ಟಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ರೆ ಆ ವಸತಿ ರಹಿತ ಕುಟುಂಬಗಳಿಗೆ ಎಷ್ಟು ಹಣ ಬರುತ್ತೆ ಅಂದ್ರೆ 1,30,000 ರೂಪಾಯಿಗಳು ಬರುತ್ತೆ. ರೈಟ್, ಈ ಒಂದು ಹಣಕಾಸು ಸೌಲಭ್ಯವನ್ನು ನೀಡ್ತಕ್ಕಂಥ ಅತ್ಯುನ್ನತ ಸಂಸ್ಥೆ ಯಾವುದು ಅಂತ ನಿಮಗೆ ಕ್ವಶನ್ ಅನ್ನ ಕೇಳಬಹುದು, ನಬಾರ್ಡ್. ಸೊ ದಿಸ್ ಇಸ್ ಅಬೌಟ್ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ. ರೈಟ್, ಕ್ವಿಕ್ಲಿ ಗೋ ಥ್ರೂ ದ ನೆಕ್ಸ್ಟ್ ಒನ್. ಕೇಂದ್ರ ಹಣಕಾಸು ಸಚಿವರು ಅರುಣ್ ಜೇಟ್ಲಿ ಅವರು ಇತ್ತೀಚೆಗೆ ಅಂದ್ರೆ 2017ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹೊಸ ಪಿಂಚಣಿಯನ್ನ, ನ್ಯೂ ಪೆನ್ಷನ್ ಯೋಜನೆಯನ್ನ ನ್ಯೂ ದೆಹಲಿಯಲ್ಲಿ ಜುಲೈ 2017ರಲ್ಲಿ ಹಿರಿಯ ನಾಗರಿಕರಿಗಾಗಿ ಜಾರಿಗೆ ತಂದರು. ಅದನ್ನು ಆನ್ಲೈನ್ ಮೂಲಕ ಇಲ್ಲವೇ ಬೇರೆ ವಿಧಾನದಿಂದ ಜೀವ ವಿಮೆ ನಿಗಮ, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂತ ಕರೀತಾರೆ, ಮೂಲಕ ಪಡೆಯಬಹುದಾಗಿದ್ದ ಅದು ಸೇವಾ ತೆರಿಗೆ ಅಥವಾ GST ವಿನಾಯಿತಿಯನ್ನು ಪಡೆದುಕೊಂಡಿದೆ. ವಾರ್ಷಿಕವಾಗಿ 8 ರಿಂದ 10 ವರ್ಷದವರೆಗೆ ಪ್ರತಿಫಲದ ಭರವಸೆಯನ್ನು ನೀಡಿದೆ. ಈ ಯೋಜನೆ ಹೆಸರೇನು ಅಂತ ಕ್ವಶನ್ ಅನ್ನ ಕೇಳಿದ್ದಾರೆ. ರೈಟ್, ಇಲ್ಲಿ ಆಪ್ಷನ್ ಅನ್ನು ನೋಡೋಣ, ಇಂಗ್ಲಿಷ್ ಅಲ್ಲಿ ನೀವು ಓದ್ಕೊಬೇಕಾಗುತ್ತೆ. ಪ್ರಧಾನ ಮಂತ್ರಿ ವಯೋವಂದನ ಯೋಜನಾ, ಪ್ರಧಾನ ಮಂತ್ರಿ ವಯ ವಿಕಾಸ ಯೋಜನಾ, ಪ್ರಧಾನ ಮಂತ್ರಿ ವೃದ್ಧ ವಿಶೇಷ ಯೋಜನಾ, ಪ್ರಧಾನ ಮಂತ್ರಿ ವಯೋವರಣ ಯೋಜನಾ. ಹೆನ್ಸ್ ದ ಆಪ್ಷನ್ ಇಸ್ ಪ್ರಧಾನ ಮಂತ್ರಿ ವಯೋವಂದನ ಯೋಜನಾ. ಕ್ವಿಕ್ಲಿ ಗೋ ಥ್ರೂ ದ ಕಾನ್ಸೆಪ್ಟ್ ಹಿಯರ್. ಪ್ರಧಾನ ಮಂತ್ರಿ ವಯೋವಂದನ ಯೋಜನೆ ಅಂತಕ್ಕಂಥದ್ದು ಒಂದು ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪಿಂಚಣಿ ಯೋಜನೆ, ಪೆನ್ಷನ್ ಸ್ಕೀಮ್. ರೈಟ್, ಈ ಯೋಜನೆಯು 4 ಮೇ 2017ರಿಂದ 31 ಮಾರ್ಚ್ 2020ರವರೆಗೆ ಕಾರ್ಯನಿರ್ವಹಿಸುತ್ತಿತ್ತು. ಆದರೆ ಕರೆಂಟ್ ಅಫೇರ್ಸ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್, ಈ ಯೋಜನೆಯು ಮಾರ್ಚ್ 31, 2021ರವರೆಗೆ ವಿಸ್ತರಣೆ ಮಾಡಲಾಗಿದೆ, ಎಕ್ಸ್ಟೆನ್ಷನ್ ಮಾಡಲಾಗಿದೆ ಈ ಒಂದು ಸ್ಕೀಮ್ ಅನ್ನ. ಯಾವ ಒಂದು ಸ್ಕೀಮ್ ಅನ್ನ? ಪ್ರಧಾನ ಮಂತ್ರಿ ವಯೋವಂದನ್ ಸ್ಕೀಮ್ ಅನ್ನ. ಈ ಯೋಜನೆಯು 31 ಮಾರ್ಚ್ 2023ರವರೆಗೆ ಕಾರ್ಯವನ್ನ ನಿರ್ವಹಿಸುತ್ತೆ. ತುಂಬಾನೇ ಇಂಪಾರ್ಟೆಂಟ್. ರೈಟ್, ಲೆಟ್ ಮಿ ಕ್ಲಿಯರ್ ದಿಸ್ ಪಾಯಿಂಟ್. ವಾಟ್ ಇಸ್ ದ ಪ್ರಧಾನ ಮಂತ್ರಿ ವಯೋವಂದನ್ ಯೋಜನಾ? ನೋಡಿ, ಯಾರೇ ಆಗಿರಲಿ ಹಿರಿಯ ನಾಗರಿಕರು 60 ವರ್ಷ ಮೇಲ್ಪಟ್ಟವರಿಗೆ 1.5 ಲಕ್ಷದಿಂದ 15 ಲಕ್ಷದವರೆಗೆ ಏನ್ ಮಾಡುತ್ತಾರೆ, ಅವರಿಗೆ ಸಾಲವನ್ನು ಅಂದ್ರೆ ಒಂದು ಡೆಪಾಸಿಟ್ ಅನ್ನ ಮಾಡಬಹುದು. ಎಲ್ಲಿ ಡೆಪಾಸಿಟ್ ಅನ್ನ ಮಾಡಬಹುದು? ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಲ್ಲಿ ಡೆಪಾಸಿಟ್ ಅನ್ನ ಮಾಡೋದ್ರ ಮೂಲಕ ಅವರು ಡೆಪಾಸಿಟ್ ಮಾಡಿರ್ತಕ್ಕಂಥ ಹಣಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಪ್ರಮಾಣದಲ್ಲಿ ಹಣವನ್ನ ಡೆಪಾಸಿಟ್ ಮಾಡಿದ್ದಾರೆ ಅನ್ನೋದನ್ನ ಅದನ್ನ ಕೌಂಟ್ ಮಾಡಿ 1,000ದಿಂದ 10,000 ರೂಪಾಯಿವರೆಗೂ ಏನಾಗ್ತದೆ, ಮಂತ್ಲಿ ಪೆನ್ಷನ್ ಬರುತ್ತೆ. ರೈಟ್, ಮಂತ್ಲಿ ಪೆನ್ಷನ್ ಬರುತ್ತೆ. ಇದಕ್ಕೆ 8 ರಿಂದ 8.2 ಇಂಟ್ರೆಸ್ಟ್ ರೇಟ್ ಬೀಳುತ್ತೆ. ಸೊ ಅವ್ರು ಎಷ್ಟು ಪ್ರಮಾಣದಲ್ಲಿ ಇನ್ವೆಸ್ಟ್ ಅನ್ನ ಮಾಡಿರ್ತಾರೆ, ಎಷ್ಟು ಪ್ರಮಾಣದಲ್ಲಿ ಡೆಪಾಸಿಟ್ ಅನ್ನ ಮಾಡಿರ್ತಾರೆ ಅನ್ನೋದನ್ನ ಅದನ್ನ ಕೌಂಟ್ ಅಲ್ಲಿ ಇಟ್ಕೊಂಡು 60
ವರ್ಷದ ನಂತರದ ಹಿರಿಯ ನಾಗರಿಕರಿಗೆ ಏನ್ ಮಾಡುತ್ತೆ, ಈ ಒಂದು ಯೋಜನೆ ಅಡಿಯಲ್ಲಿ ಪೆನ್ಷನ್ ಸಿಗುತ್ತೆ. ರೈಟ್, 10 ವರ್ಷಗಳು ಇದರ ಮೆಚುರಿಟಿ ಪವರ್. ರೈಟ್, ಮೆಚುರಿಟಿ ಪೀರಿಯಡ್ ಎಷ್ಟಿರುತ್ತೆ, 10 ವರ್ಷಗಳು. ಸೊ 10 ವರ್ಷಗಳ ನಂತರ 1.5 ಲಕ್ಷದಿಂದ 15 ಲಕ್ಷದ ಒಳಗಡೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದಿರಲ್ಲ ಅದನ್ನ ಸಂಪೂರ್ಣವಾಗಿ ಏನ್ ಮಾಡ್ತಾರೆ, ಮತ್ತೆ ಆ ಹಿರಿಯ ನಾಗರಿಕರಿಗೆ ವಾಪಸ್ ಕೊಡ್ತಾರೆ. ಸೊ ಇದು ಪ್ರಧಾನ ಮಂತ್ರಿಯವರ ವಯೋವಂದನಾ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಕಂಪ್ಲೀಟ್ ಇನ್ಫಾರ್ಮೇಶನ್. ಇದು ಸುದ್ದಿಯಲ್ಲಿದೆ. ಏನಕ್ಕೆ ಅಂದ್ರೆ ಇದರ ಒಂದು ಎಕ್ಸ್ಟೆನ್ಷನ್ 31 ಮಾರ್ಚ್ 2020 ವರೆಗೂ ಇದೆ. ರೈಟ್, ಸೊ ಕ್ವಿಕ್ಲಿ ಗೋ ಥ್ರೂ ದ ನೆಕ್ಸ್ಟ್ ಒನ್ ಹಿಯರ್. ಉದ್ಯೋಗ ಸ್ಥಿತಿಸ್ಥಾಪಕತೆ, ಎಂಪ್ಲಾಯ್ಮೆಂಟ್ ಎಲಾಸ್ಟಿಸಿಟಿ ಅಂತ ಕರಿತೀವಿ. ರೈಟ್, ಎಂಪ್ಲಾಯ್ಮೆಂಟ್ ಎಲಾಸ್ಟಿಸಿಟಿ ಅಂತ ಕರಿತೀವಿ. ರೈಟ್, ಇದಕ್ಕೆ ಸಂಬಂಧಪಟ್ಟಿದಂತೆ ದ ಎಂಪ್ಲಾಯ್ಮೆಂಟ್ ಎಲಾಸ್ಟಿಸಿಟಿ ರೆಫರ್ಸ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಅಂತ ಇದೆ. ಎಂಪ್ಲಾಯ್ಮೆಂಟ್ ಎಲಾಸ್ಟಿಸಿಟಿ ಅಂದ್ರೆ ಏನು? ಆಪ್ಷನ್ ಅನ್ನ ನೋಡಿ ಇಲ್ಲಿ. 1% ಬಿಂದು ಆರ್ಥಿಕ ಬೆಳವಣಿಗೆಯೊಂದಿಗೆ ಉದ್ಯೋಗದ ಶೇಕಡವಾರು ಬದಲಾವಣೆ. ಕ್ವಿಕ್ಲಿ ಗೋ ಥ್ರೂ ನೆಕ್ಸ್ಟ್ ಒನ್. ಪ್ರತಿ ಹೂಡಿಕೆಯ ಘಟಕಕ್ಕೆ ಉದ್ಯೋಗ ಸೃಷ್ಟಿ ಅಂತ ಇದೆ. ಥರ್ಡ್ ಒನ್, ನಿರುದ್ಯೋಗಿ ಜನರ ಘಟಕಕ್ಕೆ ಉದ್ಯೋಗ ಸೃಷ್ಟಿ ಅಂತಿದೆ. ಈ ಮೇಲಿನ ಯಾವುದು ಅಲ್ಲ ಅಂತ ಇದೆ. ಸೊ ಹಿಯರ್ ದ ಆನ್ಸರ್ ಈಸ್ 1% ಬಿಂದು ಆರ್ಥಿಕ ಬೆಳವಣಿಗೆಯೊಂದಿಗೆ ಉದ್ಯೋಗದ ಶೇಕಡವಾರು ಬದಲಾವಣೆ ಅಂತ ಇದೆ. ರೈಟ್, ಬ್ರೀಫ್ ಇನ್ಫಾರ್ಮೇಶನ್ ನೋಡೋದನ್ನ ಇಲ್ಲಿ. 1% ಪಾಯಿಂಟ್ ಎಕನಾಮಿಕ್ ಗ್ರೋತ್ ಇಸ್ ಅಸೋಸಿಯೇಟೆಡ್ with the how many percentage of employment generation is increases. Right, employment is always figured as an important element of the growth and development of the Indian economy. ನೋಡಿ, ಭಾರತೀಯ ಆರ್ಥಿಕ ವ್ಯವಸ್ಥೆಯಲ್ಲಿ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಉದ್ಯೋಗಾವಕಾಶ ಅಂತಕ್ಕಂಥದ್ದು ತುಂಬಾನೇ ಪ್ರಮುಖವಾಗಿರ್ತಕ್ಕಂಥ ಕಾನ್ಸೆಪ್ಟ್. 1% ಎಕನಾಮಿಕ್ ಗ್ರೋತ್, ಪಾಯಿಂಟ್ ಗ್ರೋತ್ಗೆ ಸಂಬಂಧಪಟ್ಟಂತೆ, ಅದಕ್ಕೆ ಸಂಬಂಧಪಟ್ಟಂತೆ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿಯಲ್ಲಿ ಎಷ್ಟು ಪ್ರಮಾಣದಲ್ಲಿ, ಎಷ್ಟು ಜನರಿಗೆ ಎಂಪ್ಲಾಯ್ಮೆಂಟ್ ಅನ್ನ ಕ್ರಿಯೇಷನ್ ಮಾಡಿಕೊಟ್ಟಿದೆ ಅನ್ನೋದನ್ನ ಬ್ರೀಫ್ ಆಗಿ ಏನಂತ ಕರಿತೀವಿ ನಾವು, ಎಂಪ್ಲಾಯ್ಮೆಂಟ್ ಎಲಾಸ್ಟಿಸಿಟಿ ಅಂತ ಕರಿತೀವಿ. ರೈಟ್, ಎಂಪ್ಲಾಯ್ಮೆಂಟ್ ಎಲಾಸ್ಟಿಸಿಟಿ, ಉದ್ಯೋಗ ಸ್ಥಿತಿಸ್ಥಾಪಕತ್ವ. ರಬ್ಬರ್ ಎಲ್ಲ ಕೇಳಿದಿರಲ್ಲ, ರಬ್ಬರ್ ಅನ್ನ ಹಿಗ್ಗಿದಾಗ ಹಿಗ್ಗುತ್ತೆ ಮತ್ತೆ ಬಿಟ್ಟಾಗ ಸಣ್ಣಗಾಗುತ್ತೆ. ಸ್ಥಿತಿಸ್ಥಾಪಕತ್ವ ಅಂದ್ರೆ ದೊಡ್ಡದಾಗೋದು ಸಣ್ಣದಾಗೋದು, ದೊಡ್ಡದಾಗೋದು ಸಣ್ಣದಾಗೋದು. ಎಷ್ಟು ಪರ್ಸೆಂಟ್, 1% ಪಾಯಿಂಟ್ ಎಕನಾಮಿಕ್ ಗ್ರೋತ್ ಆಗಿದ ತಕ್ಷಣ ಎಷ್ಟು ಜನರಿಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಆಗಿದೆ ಅನ್ನೋದನ್ನ ನಾವು ಉದ್ಯೋಗ ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ರೈಟ್, ನೆಕ್ಸ್ಟ್ ಒನ್ ನೋಡೋದಾದ್ರೆ ಇಲ್ಲಿ employment elasticity is the measure of the percentage change in employment associated with 1% point change in economic growth. Keep remember here, employment elasticity indicates the ability of an economy to generate the employment opportunity for its population as percentage of its growth development process. Right, employment elasticity measurement generally faces two sets of criticism. Right, so ಇಲ್ಲಿ ಭಾರತದ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ನಾವು ಏನು ಈ ಟ್ರೆಂಡ್ ಅಲ್ಲಿ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ, ಸುಸ್ಥಿರ ಅಭಿವೃದ್ಧಿ ಮತ್ತು ಒಳಗೊಳ್ಳುವಿಕೆ ಬೆಳವಣಿಗೆ, ಅಂತರ್ಗತ ಬೆಳವಣಿಗೆ ಅಂತ ಏನ್ ಕರಿತೀವಿ, ಈ ಎರಡು ಕಾನ್ಸೆಪ್ಟ್ಗೆ ತುಂಬಾನೇ ಪ್ರಮುಖವಾಗಿರ್ತಕ್ಕಂಥದ್ದು ಯಾವುದು, ಎಂಪ್ಲಾಯ್ಮೆಂಟ್. ರೈಟ್, ಸೊ ಈ ಒಂದು ಎಂಪ್ಲಾಯ್ಮೆಂಟ್ ಜನರೇಷನ್ ಒಂದು ನೆಸೆಸಿಟಿ ಯಾವಾಗ ಸ್ಟಾರ್ಟ್ ಆಯ್ತು ಅಂದ್ರೆ 1970ರ ಮಧ್ಯಭಾಗದಲ್ಲಿ, 1980ರ ಮಧ್ಯಭಾಗದಲ್ಲಿ. ಅದಕ್ಕೆ ನೋಡಿ, ರೂರಲ್ ಓರಿಯೆಂಟೆಡ್, ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಹಲವಾರು ಯೋಜನೆಗಳು ಈ ಟೈಮಲ್ಲಿ ತುಂಬಾನೇ ಡೆವಲಪ್ಮೆಂಟ್ ಆಗಿರ್ತಕ್ಕಂಥದ್ದು. ರೈಟ್, ಸೊ ಇಲ್ಲಿ ಇನ್ನೊಂದು ಇತರೆ ಇನ್ಫಾರ್ಮೇಶನ್ ಅನ್ನು ಕೂಡ ನಾವು ನೋಡೋಣ. ಸೊ ಇಲ್ಲಿ ಇಷ್ಟ ಮಟ್ಟ ನಾವು ಉದ್ಯೋಗದ ಬಗ್ಗೆ ಮಾತಾಡ್ಕೊಂಡ್ವಿ, ನಿರುದ್ಯೋಗದ ಬಗ್ಗೆ ಮಾತಾಡ್ಕೊಳ್ಳೋಣ. ಸೊ ಇಲ್ಲಿ ಇಂಡಿಯಾದಲ್ಲಿ ಒಂದು ಆಟೋನಮಸ್ ಸಂಸ್ಥೆ ಇದೆ, ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್ ಅಂತೇಳಿ. ರೈಟ್, ರಾಷ್ಟ್ರೀಯ ಮಾದರಿ ಸರ್ವೆ ಸಮೀಕ್ಷೆ ಸಂಸ್ಥೆ ಅಂತ ಇದೆ. ಭಾರತದಲ್ಲಿ ಇರ್ತಕ್ಕಂತಹ ನಿರುದ್ಯೋಗವನ್ನ ಇದೇನ್ ಮಾಡುತ್ತೆ, ಗೈಡ್ ಮಾಡುತ್ತೆ, ಕೌಂಟ್ ಮಾಡುತ್ತೆ. ಸೊ ವೆರೈಟಿ ಕೈಂಡ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಇಸ್ ದ, ಹಲವಾರು ಪ್ರಮಾಣದ ನಿರುದ್ಯೋಗಗಳು, ಹಲವಾರು ವೈವಿಧ್ಯಮಯವಾಗಿರ್ತಕ್ಕಂಥ ನಿರುದ್ಯೋಗಗಳು ಭಾರತದಲ್ಲಿದೆ. ಅದರಲ್ಲಿ ಯೂತ್ ಅನ್ಎಂಪ್ಲಾಯ್ಮೆಂಟ್ ಅಂತ ಒಂದು, ನೆಕ್ಸ್ಟ್ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂತ ಒಂದಿದೆ. ಎರಡು ತುಂಬಾನೇ ಇಂಪಾರ್ಟೆಂಟ್, ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ರೈಟ್, ಯೂತ್ ಅನ್ಎಂಪ್ಲಾಯ್ಮೆಂಟ್ ಅಂತ ಗೊತ್ತಿದೆ ನಿಮಗೆ, ಯುವ ನಿರುದ್ಯೋಗ. ರೈಟ್, ಈ ಯುವ ನಿರುದ್ಯೋಗ ಅಂತಕ್ಕಂಥದ್ದು ಮೋಸ್ಟ್ ಆಫ್ ದ ಯೂತ್ಸ್ ಏನ್ ಮಾಡ್ತಾರೆ, ದೇ ಆರ್ ಪ್ರಿಫರಬಲಿ ಓನ್ಲಿ ಆನ್ ವೈಟ್ ಕಾಲರ್ ಜಾಬ್ಸ್. ರೈಟ್, ದೈಹಿಕ ಶ್ರಮ ಇಲ್ಲದೆ ಇರತಕ್ಕಂತಹ ಜಾಬ್ಗಳಿಗೆ, ಫಾರ್ ಎಕ್ಸಾಂಪಲ್ ಈ IAS ಗೆ ಪ್ರಿಪೇರ್ ಆಗ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು, ಸಿವಿಲ್ ಸರ್ವಿಸ್ಗೆ ಪ್ರಿಪೇರ್ ಆಗ್ತಕ್ಕಂತಹ, ಅಥವಾ ಫ್ಯೂಚರ್ಲಿ ಡೆಪ್ಯೂಟಿ ಕಮಿಷನರ್ ಆಗ್ತಕ್ಕಂತಹ ಈ ಯುವಕರು
ಏನ್ ಮಾಡ್ತಾರೆ, ಈ ವೈಟ್ ಕಾಲರ್ ಜಾಬ್ಸ್ ಗಳಿಗೆ ಜಾಸ್ತಿ ಪ್ರಿಫರೆನ್ಸ್ ಅನ್ನ ಕೊಡ್ತಾರೆ. ಸೊ ಇದು ಏನಾಗುತ್ತೆ, ಆಟೋಮೆಟಿಕ್ ಆಗಿ ಯುವ ನಿರುದ್ಯೋಗ ಉಂಟಾಗ್ತದೆ. ಇದು ನಾವೇನಂತ ಕರಿತೀವಿ, ಯೂತ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರಿತೀವಿ.